ಮುಟ್ಟದಂತ ಆಡ ಅವ್ರು ಬಾಯಿ ಆಗ್ತದ್ರೆ ಇಲ್ಲಿ ಇರ್ಬತ್ತ ನೋಡ್ತಾ ಇದೆ ಏನಿದೆ ಅಂದ ಬಾಳ ಅವರೇ ನೋಡಿ ಎಷ್ಟು ಲೆಂಗ್ತ್ ಇದ್ದಾನೆ ಅಂತ. ಮತ್ತೆ ಪರ್ಸನ್ ಕೊಂಬಲ್ಲಿ ನೋಡಿ ಡಬಲ್ ಕಲರ್ ಬಂದಿದೆ ನೋಡಿ. ಈ ಮ್ಯಾಟ್ ಹೋಲ್ಡ್ ಆಗುತ್ತೆ, ನಾವು ಇದರಲ್ಲಿ ಮೇಲೆ ನಡಿಬಹುದು, ಏನು ತೊಂದರೆ ಇಲ್ಲ. ನಿಮ್ ವೇಟ್ ಹಿಡಿತದೆ? ನಮ್ಮ ವೇಟ್ ಹಿಡಿಯುತ್ತೆ. ಮೇನ್ ಇವರೇ ರಾಜಣ್ಣ, ಇವ್ರ ಫ್ಯಾಮಿಲಿ ಎಲ್ಲ ರೂಮ್ ಇದೆ. 20 ದಿನ ಅಲ್ಲ 2,000 ಸ್ಕ್ವೇರ್ ಫುಟ್ ಶೆಡ್ ರೆಡಿ ಐತೆ. ಕುರಿ ಸಾಕಾಣಿಕೆ ಸೂಪರಾಗಿ ಮಾಡ್ತಾ ಇದೆ. 250ಕ್ಕಿಂತ ಹೆಚ್ಚಾನ ಕುರಿ ಸಾಕಾಣಿಕೆ ಮಾಡ್ತಾ ಇದ್ದಾರೆ. ಬಂಡೂರು ಕುರಿ, ಬನ್ನೂರು ಕುರಿ, ಅಮೀನ್ಗಾಳೆ ಎಲಗ, ಜವಾರಿ ಕುರಿ ಎಲ್ಲ ಇವ್ರ ಜೊತೆ ಸಿಗ್ತೆ. ಬನ್ನಿ ಈ ಫಾರ್ಮ್ ವಿಸಿಟ್ ನೋಡೋಣ. ನಮಸ್ತೆ. ನಮಸ್ಕಾರ ಸರ್. ನಿಮ್ಮ ಫಾರ್ಮ್ ಮಿಶೆಲ್ ಮೆಡೋಸ್ ನೋಡ್ತಾ ಇದ್ದೀನಿ, ಸೂಪರ್ ಡೆವಲಪ್ ಮಾಡಿದ್ರಾ. ಸ್ವಲ್ಪ ಇದು ಬ್ಯಾಕ್ ಅಂಡ್ ಹೇಳಿ ಸರ್, ಎಷ್ಟು ವರ್ಷ ಆಯಿತು ಈ ಫಾರ್ಮ್ ತಗೊಂಡು? ಈ ಫಾರ್ಮ್ ತಗೊಂಡು 3 ವರ್ಷ ಆಯಿತು. ಬ್ಯಾರಲ್ ಲ್ಯಾಂಡ್ ತೊಗೊಂಡಿದ್ದು, ಇದೆಲ್ಲ ಡೆವಲಪ್ಮೆಂಟ್ ಮಾಡಿರೋದು. ಓಕೆ ಸರ್. ಫೆನ್ಸಿಂಗಿಂದ ತೊಗೊಂಡು ಗೇಟು, ಪಿಲ್ಲರ್ಸು, ಮತ್ತು ಬೋರ್ ಹಾಕ್ಸಿದ್ದೀವಿ. ಓಕೆ ಓಕೆ. ಪೈಪಿಂಗು, ಡ್ರಿಪ್ಪಿಂಗು ಎಲ್ಲ ಮಾಡಿ ಸ್ವಿಮ್ಮಿಂಗ್ ಪೂಲು ಮಾಡಿಸ್ಕೊಂಡಿದ್ದೀವಿ ನಮಗೋಸ್ಕರ. ಆಮೇಲೆ ಒಂದು ಕಂಟೈನರ್ ಹೌಸು, ಮತ್ತು ದೆನ್ ಇದು ಶೀಪ್ ಫಾರ್ಮ್ ಅಂತ, ಸ್ಯಾಮ್ ಶೀಪ್ ಫಾರ್ಮ್ ಅಂತ ಮಾಡಿದ್ದೀವಿ. ಓಕೆ ಓಕೆ ಸರ್. ಇದೆಲ್ಲ ಪೂರ್ತಿ ಮರಿಗಳು ಇದೆ, ಅಮೀನ್ಗಳು ಅದೆಲ್ಲ ಇಲ್ಲಿ ಇಟ್ಕೊಳ್ಳೋದ ಅಂತ. ಮತ್ತು ಬೇರೆ ಫಸ್ಟು ಬನಾನಾ ಪ್ಲಾಂಟೇಶನ್ ಹಾಕಿದೆ. ಓ ಹಂಗೆ ಆಯ್ತು, ಬನ್ನಿ ಸರ್ ಒಳಗಡೆ ನೋಡೋಣ. ಇಲ್ಲೇ ನೋಡ್ತಾ ನಾವು ಎಂಟರ್ ಆಗಿಲ್ಲ, ರೈಟ್ ಸೈಡ್ ನೋಡೋ ಒಂದು ಸೂಪರಾಗಿ ಒಂದು ಕಂಟೈನರ್ಲ ರೆಡಿ ಮಾಡಿದ್ರು ಸ್ಟೇ ಮಾಡೋದಕ್ಕೆ. ಅದ್ರ ಬಗ್ಗೆನೂ ಒಂದು 2 ಮಾತು ಹೇಳ್ತಾರೆ. ಮೇನ್ ಥಿಂಗ್ ಈ ವಿಡಿಯೋ ಮಾಡೋಕ್ಕೆ ಉದ್ದೇಶನ ಕುರಿ ಸಾಕಾಣಿಕೆ ಇವ್ರು ಮಾಡ್ತಾ ಇದ್ದಾರೆ. ಸೂಪರ್ ಬ್ರೀಡ್ಗಳು, ಬ್ರೀಡ್ ಬಗ್ಗೆ ಆ ಕುರಿಗಳು ಎಲ್ಲ ನಿಮ್ಗೆ ತೋರಿಸ್ತೇನೆ. ಎಲ್ಲ ಫೆನ್ಸಿಂಗಿಂದ ತೊಗೊಂಡು ಗೇಟ್ ಎಲ್ಲ ಕೆಲಸ ನಾವೇ ಮಾಡಿಸಿರೋದಿಲ್ಲಿ. ಏನೂ ಇರಲಿಲ್ಲ, ಬರೀ ಅದು 3 ತೆಂಗಿನ ಮರ ಇತ್ತು. ಈಗೆಲ್ಲ ನಾವು ತೆಂಗುನು ಹಾಕಿದ್ವಿ. ಮೊದಲು ಫಸ್ಟು ಪ್ಲಾಂಟೇಶನ್ ಮಾಡಿದ್ವಿ, ಬನಾನಾ ಪ್ಲಾಂಟೇಶನ್ ಮಾಡಿದ್ವಿ. ಅದಾದಮೇಲೆ ಈಗ ಮರಿಗಳು ಸ್ಟಾರ್ಟ್ ಮಾಡಿದ್ದೀವಿ ಅಂದ್ಬಿಟ್ಟು ಎಲ್ಲ ರಾಗಿ, ಜೋಳ ಮತ್ತು ನೇಪಿಯರ್ ಎಲ್ಲ ಹಾಕ್ಕೊಂಡಿದ್ದೀವಿ. ಸೊ ಅದರಿಂದ ಕಟ್ ಮಾಡಿ ಶಾಪ್ ಕಟ್ಟರಲ್ಲಿ ಹಾಕಿ ಅವ್ರಿಗೆ ಕೊಡೋದ ಮೇಸದ ಅಂದ್ಬಿಟ್ಟು ಅದಕ್ಕೆ ಬಾಳೆ ಎಲ್ಲ ತೆಗ್ದುಬಿಟ್ಟಿದ್ವಿ. ಓಕೆ ನೋಡಿ, ಇವರು ಭೂಮಿ ತೊಗೊಂಡಿದ್ದಾರೆ 1.5 ಎಕರೆ, ಟಿ ನರಸೀಪುರ ಹತ್ರನೇ ಐತೆ. ಓಕೆ, ಇವ್ರು ತಗೊಂಡ ಸಮಯದಲ್ಲಿ ಏನಲ್ಲ ಖಾಲಿ ಭೂಮಿ ಆಯಿತು. ಇಲ್ಲಿ ಫುಲ್ ಮೆಷರಪ್ ಮಾಡಿ ಫುಲ್ ನೋಡಿ ಫೆನ್ಸಿಂಗ್ ಎಲ್ಲ ಮಾಡಿದ್ದಾರೆ. ಬೋರ್ ಇವರೇ ಹಚ್ಚಿದ್ದಾರೆ. ಗಿಡಗಳನ್ನ ಅಷ್ಟು ಏನು ಗಿಡಗಳನ್ನ 3 ತೆಂಗಿನ ಗಿಡ ಆಯಿತು. ಕಂಪ್ಲೀಟ್ ಈ ಪ್ಲಾಟ್ ಡೆವಲಪ್ಮೆಂಟ್ ಎಲ್ಲ ಸರೇ ಮಾಡಿದ್ದಾರೆ. ಮತ್ತು ಮೇನು ಇಲ್ಲಿ ನೋಡಿ ಕುರಿ ಸಾಕಾಣಿಕೆ ಶೆಡ್ಡು. ಸರ್, ಈ ಶೆಡ್ ಅಗಲ ಉದ್ದ ಮೆಷರ್ಮೆಂಟ್ ಹೇಳ್ಬೋದಾ? 40x50. 40x50 ಮಾಡಿದ್ದೀವಿ. ಒಳಗಡೆ ಒಂದು ನಮ್ಮ ರಾಜಣ್ಣ ಅಂತ ಇದ್ದಾರೆ, ಅವರು ಅವ್ರ ಫ್ಯಾಮಿಲಿ ಇಟ್ಕೊಳಕ್ಕೆ ಒಂದು ರೂಮು, ಬೇರೆದೆಲ್ಲ ಸ್ಟ್ಯಾಂಡ್ಸ್ ಎಲ್ಲ ಮಾಡಿ ಆಟೋಮ್ಯಾಟಿಕ್ ನೀರು ಅದೆಲ್ಲ ಮಾಡಿ ಕುರಿಗಳಿಗೆ ಮೆಸ್ತಾ ಇದ್ವಿ. ಓಕೆ, 40x50. ಹೌದು. ಓಕೆ, 2000 ಸ್ಕ್ವೇರ್ ಫುಟ್ ಅಲ್ವಾ ಸರ್? ಹೌದು. 2,000 ಸ್ಕ್ವೇರ್ ಫುಟ್ಟಲ್ಲಿ ಸೂಪರಾಗಿ ಒಂದು ಶೆಡ್ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ. ಕುರಿ ಸಾಕಾಣಿಕೋಸ್ಕರ ಕಟ್ಟಿದ ಶೆಡ್ ಇದು. ಸರ್, ಇದು 2000 ಸ್ಕ್ವೇರ್ ಫುಟ್ ಶೆಡ್ಡು ಎಷ್ಟು ಸರ್ ಬಜೆಟ್ ಆಯ್ತು ನಿಮಗೆ? ನಮಗೆ ಸ್ವಲ್ಪ 15 lakhs ಬಿತ್ತು ಸರ್. ಒಳಗಡೆ ಎಲ್ಲ ಮೆಟಲ್ ವರ್ಕು, ಸ್ಟ್ಯಾಂಡ್ಸು ಅದೆಲ್ಲ ಸೇರಿಸಿ ಎಲ್ಲ ಸೇರಿಸಿ ಒಂದು 15 lakhs ಬಿತ್ತು. ಚೆನ್ನಾಗಿ ಮಾಡಿದ್ವಿ, ಕ್ವಾಲಿಟಿಲಿ ಬರಲಿ ಅಂದ್ಬಿಟ್ಟು. ಇನ್ನೂ ಕಮ್ಮಿಲಿ ಮಾಡೋರು ಮಾಡಿಸ್ತಾರೆ, ಬಟ್ ನಾವು ಸ್ವಲ್ಪ ಎಲ್ಲ ಚೆನ್ನಾಗಿರಲಿ, ಲಾಂಗ್ ಲಾಸ್ಟಿಂಗ್ ಇರಲಿ ಅಂದ್ಬಿಟ್ಟು ಸ್ವಲ್ಪ ಎಕ್ಸ್ಟ್ರಾ ಸ್ಪೆಂಡ್ ಮಾಡಿದ್ದೀವಿ. ಸರ್, ಸೈಡ್ ಗೋಡೆ ಅಲ್ಲ, ಕಲ್ಲೆಲ್ಲ ಕಟ್ಟಿದ ಗೋಡೆ ಅಲ್ವಾ? ಸೈಡ್ ಎಲ್ಲ ಇದು ಸಿಮೆಂಟ್ ಶೀಟ್ಸ್ ಬರುತ್ತೆ. ಹಂಗೇನಾ? ರೆಡಿಮೇಡ್ ಶೀಟ್ಸ್ ಅಲ್ಲಿ ಮಾಡಿಸ್ತೀವಿ, ಯಾಕಂದ್ರೆ ಬೇಗ ಆಗತ್ತೆ ಕೆಲಸ ಬೇಗ ಆಗತ್ತೆ. ಇಲ್ಲಾಂದ್ರೆ ಇದೇ ಶೀಟ್ ನಾವು ನಾರ್ಮಲ್ ಕನ್ಸ್ಟ್ರಕ್ಷನ್ ಮಾಡಕ್ ಹೋದ್ರೆ 1 ವರ್ಷ ತಗೋಬಿಡ್ತಾರೆ ಇಲ್ಲಿ. ಓಕೆ, ಲೇಬರ್ ಸಿಗಲ್ಲ, ಇದು ಹೌದು ಸರ್. ಇದೆಲ್ಲ ನಮ್ಗೆ ಏನಾಯ್ತು ಅಂದ್ರೆ ವಿದಿನ್ 15-20 days ಇಟ್ ವಾಸ್ ಆಲ್ ರೆಡಿ. ನೋಡಿ, ಬರೀ 15-20 ದಿನ ಅಲ್ಲ 2,000 ಸ್ಕ್ವೇರ್ ಫುಟ್ ಶೆಡ್ ರೆಡಿ ಐತೆ. ಸೈಡಲ್ಲೇ ಯೂಸ್ ಮಾಡಿದ್ದು ರೆಡಿಮೇಡ್ ಸಿಮೆಂಟ್ ಶೀಟ್ಸ್, ಮತ್ತೆ ರೂಫಿಂಗ್ ಬಂದು ಏನು ಸರ್ ಅಲ್ಯೂಮಿನಿಯಂ ಶೀಟ್ಸ್, ಅದು ಟಿನ್ ಶೀಟ್ಸ್, ನಾರ್ಮಲ್ ಶೀಟ್ಸ್, ರೂಫಿಂಗ್ ಶೀಟ್ಸ್.
ಸರ್ ಆ ಕಡೆ ಸೋಲಾರ್ ಇದೆ, ಸನ್ ಆ ಕಡೆಯಿಂದ ಬೀಳುತ್ತೆ ಅಂದ್ಬಿಟ್ಟು ಆ ಕಡೆ 4 ಸೋಲಾರ್ ಇದ್ದಾವೆ. ಸೋಲಾರ್ ಇಂದಾನೆ ಎಲ್ಲ ನಡೆಯುತ್ತೆ. ಓಕೆ. ಸೊ ಒಳಗಡೆ ಕುರಿಗಳಿರುತ್ತೆ, ಯಾವ ತಲೆ ಸಾಕ್ತಾಯಿದ್ರೆ ಆ ಕುರಿಗಳೆಲ್ಲ ಹೆಂಗೆ ಸೆಟಪ್ ಅಲ್ಲ ಒಳಗಡೆನೂ ನಿಮ್ಗೆ ತೋರಿಸ್ತೀನಿ. ಆದರೆ ಫಾರ್ಮ್ ವಿಸಿಟ್ ಮಾಡಿದ್ರೆ ಒಂದು ಕಂಪ್ಲೀಟ್ ಫಾರ್ಮ್ ಟೂರ್ ಥರ ಇರಲಿ. ಯಾಕಂದರೆ ಎಷ್ಟು ಜನ ಭೂಮಿ ತೊಗೊಳ್ತಾ ಇದ್ದಾರೆ ಬೆಂಗಳೂರು ಕೆಲಸ IT ಫೀಲ್ಡಲ್ಲಿವ್ರನ್ನ 1-2 ಏಕರ್ ತೊಗೊಳ್ತಾ ಇದ್ದಾರೆ. ಅವ್ರಿಗೂ ಒಂದು ಐಡಿಯಾ ಸಿಕ್ಕಲೆ ನಮ್ಮ ಫಾರ್ಮು ಹೆಂಗೆ ಡೆವಲಪ್ ಮಾಡೋದು ಅಂತ. ಸೊ ಇದನ್ನು ಕಂಟೈನರ್ ರೆಡಿಮೇಡ್ ಕಂಟೈನರು ಇದು ಎಷ್ಟು ಸ್ಕ್ವೇರ್ ಫುಟ್ ಸರ್ ಈ ಕಂಟೈನರ್? 10x20 10x20 ಇನ್ಕ್ಲೂಡಿಂಗ್ ಬಾತ್ರೂಮು ಎಲ್ಲ ಇದೆ ಒಳಗಡೆ. ಕಿಚನ್, ಓಪನ್ ಕಿಚನ್, ಬಾತ್ರೂಮು. ಅಲ್ಲೇ ನಾವೆಲ್ಲ ಬಂದರೆ ಇರೋಕ್ಕೆ ಅಂದ್ಬಿಟ್ಟು ಮಾಡ್ಕೊಂಡಿದ್ದೀವಿ. 200 ಸ್ಕ್ವೇರ್ ಫುಟ್ ಸರ್. ಕಂಟೈನರ್ ಯಾವ ಜೊತೆ ಮಾಡಿದ್ರು ಸರ್? ಬೆಂಗಳೂರವರ? ಬೆಂಗಳೂರವ್ರು ಮಾಡಿಸಿದ್ರು. ಬೆಂಗಳೂರು ನಿಮ್ಮ KR ಪುರಮಲ್ಲಿ ಒಬ್ರು ಇದ್ದಾರೆ, ಅವ್ರ ಕಡೆನ ಮಾಡಿಸ್ಕೊಂಡು ತಗೊಬಂದು ಇಲ್ಲಿ ಕೂರಿಸ್ಕೊಂಡಿದ್ದಾರೆ. ಇದು ಸೆಕೆಂಡ್ಸ್ ಬರ್ತಾರೆ ಶಿಪ್ ಕಂಟೈನರ್, ಸೆಕೆಂಡ್ಸ್ ತಗೊಂಡು ಮಾಡೋದು ಸರ್ ಅವರು. ಸೊ ನೋಡಿ, ಇಟ್ ಇಸ್ 100% ಶಿಪ್ ಕಂಟೈನರ್ಸ್. ಶಿಪ್ಪಲ್ಲಿ ಟ್ರಾನ್ಸ್ಪೋರ್ಟೇಷನ್ಗೆ ಯೂಸ್ ಮಾಡೋದು, ಲಗೇಜ್ಗೆ ನೋಡೋದು, ಆ ಶಿಪ್ ಕಂಟೈನರೇ ಇದು 100%. ಇಲ್ಲಿ ನೋಡಿ, ಇಲ್ಲಿ ಸೂಪರಾಗಿ ಮಿಶೆಲ್ ಮೆಡಲ್ಸ್ ಅಂತ ಸೂಪರಾಗಿ ಬೋರ್ಡ್ ಹಾಕಿದ್ದಾರೆ ನೋಡಿ. 200 ಸ್ಕ್ವೇರ್ ಫುಟ್ ಅಲ್ವಾ ಸರ್? ಹೌದು. ಇದು ಸಿಮೆಂಟ್ ಬ್ಲಾಕ್ಸ್ ಹಾಕಿ ಅದರಲ್ಲಿ ಮೇಲೆ ಕೂರಿಸ್ಬಿಡ್ಬೇಕು. ನಿಮ್ಗೆ ನಾಳೆ ದಿವಸ ನಾವು ಇಲ್ಲಿ ಮನೆ ಕಟ್ಸ್ಬೇಕು ಅಂತ ಇದೀವಿ. ಆಯ್ತು ಸರ್. ಆವಾಗ ಸ್ವಿಮ್ಮಿಂಗ್ ಪೂಲ್ ಎಲ್ಲ ಒಳಗಡೆ ಬರುತ್ತೆ, ಮನೆ ಒಳಗಡೆ. ಐ ಕ್ಯಾನ್ ಮೂವ್ ದಿಸ್ ಓವರ್ ದೇರ್. ಮೂವ್ಮೆಂಟ್ ಯಾವಾಗ ಬೇಕಾದ್ರೂ ಮೂವ್ ಮಾಡ್ಕೋಬಹುದು. ಹಂಗೇನೆ ಹಂಗೆ ಇದಿದೆಯಲ್ಲ, ಅಲ್ಲಿ ಕ್ರೇನ್ ಕಟ್ಸ್ಬಿಟ್ಟು ಅದನ್ನ ಎತ್ತಿ ಆ ಕಡೆ ಎಲ್ಲಿ ಬೇಕು ನಾವು ಪ್ಲೇಸ್ ಮಾಡ್ಕೋಬಹುದು. ಓಕೆ, ಗ್ರೇಟ್. ನೋಡಿ, ಇದೆ ಟ್ರಾನ್ಸ್ಪೋರ್ಟೇಷನ್ ನೋಡ್ತಾ ಇದ್ದೀರಾ, ಟ್ರೈನ್ ಒಂದು ಹುಕ್ಸ್ ಹಾಕಿ ಎತ್ತಾರೆ ನೋಡಿ. ಇಲ್ಲೇ ಕೊಟ್ಟಿದ್ದಾರೆ ನೋಡಿ, 4 ಕಾರ್ನರ್ಸ್ ಅಲ್ಲಿ ಕೊಟ್ಟಿದ್ದಾರೆ. ಸೊ ಇದು ಒಂದೇ ಫಿಕ್ಸೆಡ್ ಅಂತಲ್ಲ, ನಾಳೆ ನೀವು ಬೇರೆ ಫಾರ್ಮ್ ಶಿಫ್ಟ್ ಮಾಡ್ಬೇಕಂತ ಶಿಫ್ಟ್ ಮಾಡ್ಕೊಳ್ಳ, ಇಲ್ಲ ಲೊಕೇಶನ್ ಚೇಂಜ್. ಬಿಕಾಸ್ ಇದು ಬರೀ ಕಲ್ ಮೇಲೆ ಕೂತಿರೋದು. ಯಾವಾಗ ಬೇಕು ಆವಾಗ ನಿಮ್ಗೆ ಲಿಫ್ಟ್ ಮಾಡಿ ಎಲ್ಲಿ ಬೇಕೋ ಅಲ್ಲಿ ಕೂರಿಸ್ಕೋಬಹುದು. ಹಂಗೆ, ಗ್ರೇಟ್. ಬನ್ನಿ ಇಂಟೀರಿಯರ್ಸ್ ತೋರಿಸ್ಲಾ ಸರ್ ಹೆಂಗೆ ಇದೆ ಅಂತ? ಬನ್ನಿ. ನೋಡಿ, 200 ಸ್ಕ್ವೇರ್ ಫುಟ್ ಕಂಟೈನರ್ ಇದು. ಒಳಗಡೆ ನೋಡಿ ಸಿಕ್ಕಾಪಟ್ಟೆ ಸೂಪರ್ ಮನೆ ಥರನೇ, ಅಷ್ಟು ನೀಟಾಗಿ ಫ್ಲೋರಿಂಗ್ ಅಂತ ನೋಡಿ. ಫ್ಲೋರಿಂಗ್ ಮುಂದೆ ನೀವು ನೋಡ್ಬೋದು ಎಷ್ಟು ನೀಟಾಗಿ. ನೋಡೋಕೆ ಒಂದು ಓಪನ್ ಕಿಚನ್, ಹೈಟೆಕ್ ಆಫೀಸ್ ತರ ಇದೆ ಒಳಗಡೆ ಇಂಟೀರಿಯರ್ಸ್. ಓಪನ್ ಕಿಚನ್, ಬಾತ್ರೂಮ್, ಟಾಯ್ಲೆಟ್ಸ್ ಎಲ್ಲ ಇದೆ. ತುಂಬಾ ಸ್ಪೇಷಿಯಸ್ ಆಗಿ ಇದೆಲ್ಲ. ಪರವಾಗಿಲ್ಲ, ಇಷ್ಟೇ ಸಾಕು ನಿಮಗೆ. 4x5 ಇದೆ. ಗ್ರೇಟ್. ಸೊ ನೋಡ್ಕೊಳ್ಳಿ, ಸುಮಾರು ಅದೆಲ್ಲ ಎಲ್ಲ ಜೊತೆಗೆ ಬರುತ್ತೆ. ಇದು ಫುಲ್ ಸೆಟ್. ನಾವು ಆಚೆ ಕಡೆದು ಪೈಪಿಂಗ್ ಮಾಡಿಸ್ಕೋಬೇಕು, ಬೇರೆದೆಲ್ಲ ಅವರೇ ಮಾಡ್ಕೊಡ್ತಾರೆ. ಎಲೆಕ್ಟ್ರಿಕಲ್ಸ್ ಎಲ್ಲ ಒಳಗಡೆ ಎಲ್ಲ ಪೈಪಿಂಗ್ ಎಂಬೇಡೆಡ್ ಅಲ್ಲ ಸರ್, ಎಲ್ಲ ಎಲೆಕ್ಟ್ರಿಕಲ್ಸ್ ಫಿಟ್ಟಿಂಗ್ಸ್ ಎಲ್ಲ ಅವರೇ ಮಾಡಿಕೊಡ್ತಾರೆ. ರೂಫಿಂಗ್ ಇಸ್ ಆಲ್ಸೋ ಫಾಲ್ಸ್ ರೂಫಿಂಗ್ ರೈಟ್ಸ್ ಎಲ್ಲ ಬರ್ತದೆ. ಫ್ಯಾನ್ಸ್ ನೋಡಬಹುದು, 2 ಫ್ಯಾನ್ಸ್ ಕೊಟ್ಟಿದ್ದಾರೆ ನಿಮಗೆ. ನಾವೀಗ ಏನ್ ಮಾಡಿದ್ವಿ, ಸೋಲಾರ್ ಇಂದ ಅಲ್ಲಿಂದ ಕನೆಕ್ಟ್ ಮಾಡ್ಕೊಂಡಿದೀವಿ. ಎನಿ ಟೈಮ್ ಯು ವಾಂಟ್ ವಿ ಹ್ಯಾವ್ ಕರೆಕ್ಟ್. ಗ್ರೇಟ್. IT ಫೀಲ್ಡ್ ಅವರು ಎಲ್ಲ ಫಾರ್ಮ್ ಹೌಸ್ ಕಟ್ಕೋಬೇಕು, ಎಲ್ಲ ಒಂದು ಕನಸು ಇರ್ತದೆ. 1-2 ಏಕರ್ ತಗೊಂಡು ಡೆವಲಪ್ ಮಾಡೋದು ಇವ್ರು ನೋಡ್ಕೊಳ್ಳ. ಇಲ್ಲಿ ಬಂದ ನೀವು ಈ ರೆಡಿಮೇಡ್ ಕಂಟೈನರ್ಸ್ ಬರ್ತದೆ, ಬೆಂಗಳೂರಲ್ಲೇ ಇದೆ ಆ ಕಂಪನಿ. ಸೊ ಹಿಂಗೆ ನೀವು ಒಂದು 200 ಸ್ಕ್ವೇರ್ ಫುಟ್ಗೆ ನೀವು ಸೆಟ್ ಮಾಡ್ಕೋಬಹುದು. 200 ಸ್ಕ್ವೇರ್ ಫುಟ್ ಕಂಟೈನರ್ ಡಿಫ್ರೆಂಟ್ ಸೈಜಸ್ ಬರ್ತದೆ. ನೀವು ಬೇಗ 1000 ಸ್ಕ್ವೇರ್ ಫುಟ್ ಕೂಡ ಮಾಡ್ಬೋದು ಸರ್. ನೀವು ಸೆಕೆಂಡ್ ಫ್ಲೋರ್, ಫಸ್ಟ್ ಫ್ಲೋರ್, ಸೆಕೆಂಡ್ ಫ್ಲೋರು ಮಾಡಿಸ್ಬೋದು. ನಮಗೆ ಈಗ ಬಂದರೆ ಸುಮ್ಗೆ ಇದಕ್ಕೆ ಮಲ್ಕೊಂಡು ಟೀ ಎಲ್ಲ ಏನೋ ಒಂದು ಬೇಸಿಕ್ ಕುಕಿಂಗ್ ಮಾಡ್ಕೊಳ್ಳೋಕೆ ಮಾಡ್ಕೊಂಡಿದ್ದೀವಿ. ಓಕೆ, ಗ್ರೇಟ್. ನಿಮಗೆ ಬೇಕು ಅಂದರೆ ಪ್ರಾಪರ್ ಫಸ್ಟ್ ಫ್ಲೋರ್, ಸೆಕೆಂಡ್ ಫ್ಲೋರ್ ಹಂಗೇನೆ ಕಟ್ಬೋದು. ಓಕೆ ಸರ್, ಇದು ಈ ಕಂಟೈನರ್ ಬಜೆಟ್ ಎಷ್ಟಾಯ್ತು ಸರ್? ನಾವು ಮಾಡಿಸಿ ಆಲ್ಮೋಸ್ಟ್ 2 ವರ್ಷ ಆಗಿದೆ. ಓಕೆ. ಆವಾಗ ಮಾಡಿಸಿ 3.5 lakhs. ಬಟ್ ನಾವು ವಿತ್ ಮೆಟಲ್ ಪ್ರೈಸಸ್ ಗೊತ್ತಿಲ್ಲ ಏನಿದೆ ಅಂತ. ನಾವು ಆವಾಗ 3.5 ಕೊಟ್ಟಿದ್ವಿ. ಆದರೆ ಕಂಟೈನರ್ ಇನ್ಕ್ಲೂಡಿಂಗ್ ಇಂಟೀರಿಯರ್ ವರ್ಕ್ಸ್, ಎಲೆಕ್ಟ್ರಿಕಲ್ ಎಲ್ಲ ಸೇರಿಸಿ 3.5 ಕೊಟ್ಟಿದೆ. ಇನ್ಕ್ಲೂಡಿಂಗ್ ಟ್ರಾನ್ಸ್ಪೋರ್ಟೇಷನ್ ಎವ್ರಿಥಿಂಗ್. ಸೀಟಿಂಗ್ ಎಸ್, ಇನ್ಕ್ಲೂಡಿಂಗ್ ಟ್ರಾನ್ಸ್ಪೋರ್ಟೇಷನ್. ನಾವು ಆಚೆ ಕಡೆದು ಏನಿದೆ ಟ್ಯಾಂಕ್ ಅದೆಲ್ಲ ನಾವು ಮಾಡಿಸ್ಕೋಬೇಕು. ಯಾಕಂದ್ರೆ ನೋಡಿ ಪೈಪ್ಗಳು ಕೊಟ್ಟಿರ್ತಾರೆ, ಟ್ಯಾಂಕ್ ತಗೊಂಡು ಫಿಕ್ಸ್ ಮಾಡಿ. ಅದಾವುದು ವಾಟರ್ ಸಪ್ಲೈ ಇರ್ಬೋದು, ಮತ್ತೆ ಅದೇ ತರ ಟಾಯ್ಲೆಟ್, ಸೆಪ್ಟಿಕ್ ನಾವು ಮಾಡ್ಕೊಳ್ಳೋದು. ಲೈನ್ ಇರ್ತದೆ, ಎಕ್ಸಿಟ್ ಲೈನ್ ಇರ್ತದೆ, ಅಲ್ಲಿಂದ ನಾವು ಎಲ್ಲಿಗೆ ಬೇಕು ಮಾಡ್ಕೋಬೇಕು. ಗ್ರೇಟ್. ಇದನ್ನು ವಾಕರಣ ಹಂಗೆ ತೋರಿಸ್ತೀನಿ, ಇಂಟೀರಿಯರ್ ತೋರಿಸ್ತೀನಿ. ನೋಡಿ ಹೆಂಗೆ ಇದೆ. 200 ಸ್ಕ್ವೇರ್ ಫುಟ್ ರೆಡಿಮೇಡ್ ಶಿಪ್ ಕಂಟೈನರ್ಸ್. ನಿಮ್ಮ ಫಾರ್ಮ್ ಅಲ್ಲಿ ನೀವು ಡೆವಲಪ್ ಮಾಡಿ ಇನಿಷಿಯಲ್ ಆಗಿ ಈ ತರ ಸೆಟ್ ಮಾಡ್ಕೊಳ್ಬಹುದು. ಅರೌಂಡ್ 2 ಲವ್ಸ್ ಒಂದು ಮಾಡಿಸಿದೀವಿ. ಓಕೆ ಸರ್. 2 ಲವ್ಸ್ ನಮ್ದು ಟಿಲ್ಲರ್ ಇದೆ, ಅದೆಲ್ಲ ಇಟ್ಕೊಂಡು ಐಟಮ್ಗಳಲ್ಲೆಲ್ಲ ಇಟ್ಕೊಳಕ್ಕೆ ಅದು ಒಂದು ಮಾಡಿಸಿದೀವಿ. ಓಕೆ, ಗ್ರೇಟ್ ಸರ್. ಆಮೇಲೆ ಇದು ಕಂಟೈನರ್ ಪಕ್ಕ ಇರೋದು ಸ್ವಿಮ್ಮಿಂಗ್ ಪೂಲು. ಗ್ರೇಟ್. ಸ್ವಿಮ್ಮಿಂಗ್ ಪೂಲ್ ಮಾಡ್ಕೊಂಡಿದ್ದೀವಿ, ನಮ್ಮ ಫ್ಯಾಮಿಲಿ ಬಂದರೆ ಎಲ್ಲ ಯೂಸ್ ಮಾಡೋಕ್ಕೆ. ಸ್ವಿಮ್ಮಿಂಗ್ ಪೂಲ್ ನೋಡಿ, ಈಗ ಧೂಳಾಗತ್ತೆ ಅಥವಾ ಸ್ವಲ್ಪ ಯೂಸ್ ಮಾಡಲ್ಲ ಕ್ಲೋಸ್ ಮಾಡಿ ಇಟ್ಟಿದ್ದಾರೆ. ಅವ್ರು ರೆಗ್ಯುಲರಾಗಿ ಬರೋ ಸಮಯದಲ್ಲಿ ಯೂಸ್ ಮಾಡ್ಕೊಳ್ತಾರೆ. ನೋಡಿ, ಸ್ವಿಮ್ಮಿಂಗ್ ಪೂಲ್ ಸೂಪರ್ ಆಗೈತೆ. ಇದು ಏನು ಸರ್ ಅಗಲ ಉದ್ದ? 10x20 ಮಾಡಿಸಿದ್ವಿ. 10x20 ನೋಡಿ. ಇದನ್ನು ಒಂದು 200 ಸ್ಕ್ವೇರ್ ಫುಟ್ ಸ್ವಿಮ್ಮಿಂಗ್ ಪೂಲ್ ಐತೆ. ಸ್ವಲ್ಪ ಒಂದು ಕವರ್ ಎತ್ತಾರೆ ನೋಡಿ ಹೆಂಗೆ ಇದೆ ಅಂತ. ಒಂದೇ ಲೆವೆಲ್ ಸರ್, ಇಲ್ಲ ಕಿಡ್ಸ್ಗೆ ಅಲ್ಲಿ ಎಲ್ಲ ಒಂದೇ ಲೆವೆಲ್ ಮಾಡಿಸ್ಬಿಟ್ಟಿದ್ದೀನಿ. ಎಷ್ಟು ಡೆಪ್ತ್ ಸರ್? 6 feet? 5.5.
ಸೊ ನೋಡಿ 5.5 ಅಡಿಗೆ ಡೆಪ್ತ್ ಹಾಕಿದ್ದಾರೆ. ಸೊ ನೋಡಿ ಈ ಥರ ಸ್ವಿಮ್ಮಿಂಗ್ ಪೂಲ್ ನೀವು ರೆಡಿ ಮಾಡ್ಕೊಳ್ಬೋದು. ಎಕ್ಸ್ಟೀರಿಯರ್ ನೋಡ್ತಾ ಇದೆ ವಾಟರ್ ಕಂಡೀಷನ್ ಟ್ಯಾಂಕ್ ಅವ್ರು ಹಾಕಿದ್ದಾರೆ, ಆದರೆ ಎಕ್ಸ್ಟೀರಿಯರ್ ಎಲ್ಲ ಪೈಪ್ಲೈನ್ ಎಲ್ಲ ಬಂದ್ಬಿಡುತ್ತೆ ನಿಮಗೆ ವಾಟರ್ ಸಪ್ಲೈಗೆ. ಎಲೆಕ್ಟ್ರಿಕಲ್ಸ್ ಒಳಗಡೆ ಬಂದು ಎಲ್ಲ ಎನ್ಕ್ಲೋಸ್ಡ್ ಎಲೆಕ್ಟ್ರಿಕಲ್ಸ್ ಬರ್ತದೆ. ಎಕ್ಸಿಟಲ್ಲಿ ಪೈಪ್ ಐತೆ. ಮತ್ತು ಇಲ್ಲಿ ನೋಡ್ತಾ ಇದೆ ಸೆಪ್ಟಿಕ್ ಫ್ರಮ್ ದ ಟಾಯ್ಲೆಟ್ ಎಕ್ಸಿಟ್ ಬರ್ತಾ ಇದೆ. ನೀವು ಎಲ್ಲಿ ಅವ್ರು ಕೊಟ್ಟಿರ್ತಾರೆ, ಇದನ್ನ ನಾವು ಅಟ್ಯಾಚ್ ಮಾಡ್ಕೊಂಡು ಸೆಪ್ಟಿಕ್ ಟ್ಯಾಂಕ್ ಮಾಡ್ಕೊಂಡು. ಓಕೆ ಓಕೆ ಸರ್, ಇದು ಸೆಪ್ಟಿಕ್ ಇದು ಹೆಂಗೆ ಸರ್? ನೀವು ಒಂದು ಆರ್ಟಿಫಿಷಿಯಲ್ ಟ್ಯಾಂಕ್ ಅಂಡರ್ಗ್ರೌಂಡ್ ಮಾಡಿದ್ದೀರಾ? ನಾನು ಒಡಿಸಿ ಅದನ್ನ ಗುಂಡಿ ಹೊಡಿಸಿದಿರಾ? ಗುಂಡಿ ಹೊಡಿಸ್ಬಿಟ್ಟು ಸಿಮೆಂಟ್ ಹಾಕ್ಬಿಟ್ಟು ಒಂದು ನಾರ್ಮಲ್ ಟ್ಯಾಂಕ್ ತರ ಮಾಡಿಸ್ಬಿಟ್ಟೆ, ಪರ್ಮನೆಂಟ್ ಆಗಿ ಇರಲಿ ಅಂದ್ಬಿಟ್ಟು. ಆಯ್ತು, ಇರ್ಲಿ. ಗ್ರೇಟ್ ಗ್ರೇಟ್ ಸರ್. ಈಗ ನಾಳೆ ದಿವಸ ನಾನು ಅದು ಆ ಕಡೆ ಶಿಫ್ಟ್ ಮಾಡಿದ್ರೆ ಅಲ್ಲಿಂದ ಪೈಪ್ ಲೈನ್ ಎತ್ಕೊಳ್ಬೋದು. ಕೊಟ್ಟಿಗೆ ಒಳಗಡೆ ಬಂದಿದ್ದೀನಿ ಸರ್. ಸೂಪರ್ ಆಗಿ ಕೊಟ್ಟಿಗೆ ಸೂಪರ್ ಆಗಿ ಮಾಡಿದಾರಲ್ಲ ಸರ್. ಥ್ಯಾಂಕ್ ಯು. ಫ್ರೇಮ್ ಎಲ್ಲ ನೋಡ್ತಾ ಫಸ್ಟ್ ರೂಫ್ ಬಲ್ಲ ಫ್ರೇಮ್ ಎಲ್ಲ ತುಂಬಾ ಹೆವಿ ಫ್ರೇಮ್ ಮಾಡಿರ, ಎಲ್ಲ ಕಬ್ಬಿಣ ಮಾಡಿದ್ದೀರಾ? ಹೌದು, ಸ್ವಲ್ಪ ಹೆವಿ ಇರಲಿ, ಲಾಂಗ್ ಟರ್ಮ್ಗೆ ಯೂಸ್ ಆಗುತ್ತೆ ಅಂದ್ಬಿಟ್ಟು ಎಲ್ಲ ಮಾಡ್ತಿದ್ವಿ. ಇದೂ ಅಷ್ಟೇ, ನನ್ನದು 15 lakhs ಹೇಳಿದ್ದು ಇದ್ರ ಜೊತೆ. ಇದೆಲ್ಲ ಸ್ಟ್ಯಾಂಡ್ಸ್ ಯಾಕೆ ಮಾಡಿ, ಸ್ಟ್ಯಾಂಡ್ಸ್, ಈ ಮ್ಯಾಟ್ಸು, ಈ ಮ್ಯಾಟ್ ನಮಗೆ ಆಲ್ಮೋಸ್ಟ್ 75,000 ಬಿತ್ತು 4 ರೋಸ್ಗೆ. ಇದೇನಾಗುತ್ತೆ ಅಂದ್ರೆ ಕ್ಲೀನ್ ಇರುತ್ತೆ, ಎಲ್ಲ ಗೊಬ್ಬರ ಎಲ್ಲ ಕೆಳಗಡೆ ಹೋಗುತ್ತೆ. ಸೊ ಕ್ಲೀನ್ ಆಗಿರುತ್ತೆ, ಮರಿಗಳಿಗೆ ಇನ್ಫೆಕ್ಷನ್ಸ್ ಆಗಲ್ಲ, ಕಾಲ್ಗಳೆಲ್ಲ ಸ್ವಲ್ಪ ಕ್ಲೀನ್ ಇರುತ್ತೆ. ಎಷ್ಟು ಮಾಡಿದ್ರು ಸ್ವಲ್ಪ ಡರ್ಟ್ ಗಲೀಜ್ ಮಾಡ್ಕೊಳ್ತಾರೆ ಅವರು, ಬಟ್ ಸ್ಟಿಲ್ ನೀವು ಕೆಳಗಡೆ ಇಟ್ಟು ಮಾಡೋದ್ರಿಂದ ವುಡನ್ ನಲ್ಲಿ ಮಾಡಿದ್ರೆ ಏನಾಗುತ್ತೆ, ಅಲ್ಲೇ ಎಲ್ಲ ಗಲೀಜ್ ಇರುತ್ತೆ, ಇದೆಲ್ಲ ಕೆಳಗಡೆ ಹೋಗುತ್ತೆ, ಅದನ್ನು ನೀವು ಮಾರ್ಕೋಬಹುದು. ಓಕೆ. ಸೊ ಸರ್, ಇದು ಗ್ರೌಂಡ್ ಎಷ್ಟು ಫೀಟ್ ಕ್ಲಿಯರೆನ್ಸ್? 2 feet. ಸೊ ಇಲ್ಲಿಂದ ನಮಗೆ 2.5 ಕೊಟ್ಟಿದ್ದೀವಿ. ಹೌದಾ? ಸುಮಾರು ಒಂದು 2.5 ಅಡಿ ಗ್ರೌಂಡ್ ಒಂದು ಲೆವೆಲ್ ಒಂದು ಕ್ಲಿಯರೆನ್ಸ್ ಕೊಟ್ಟಿದ್ದಾರೆ. ನೋಡಿ ಕೆಳಗೆ ಎಲ್ಲ ಪಿಕ್ ಎಲ್ಲ ನಿಮ್ ಕಲೆಕ್ಷನ್ ಆಗ್ಬಿಡುತ್ತೆ. ಸೊ ಟಾಪ್ ಅಲ್ಲಿ ಅದು ಇರೋ ಜಾಗ ನೀಟಾಗಿ ಸ್ವಚ್ಛತಾ ಇರ್ತದೆ. ಆಮೇಲೆ ಏನಾಗುತ್ತೆ, ಈ ಮ್ಯಾಟ್ಗಳು, ಈ ಮ್ಯಾಟ್ ಹೋಲ್ಡ್ ಆಗುತ್ತೆ, ನಾವು ಇದರಲ್ಲಿ ಮೇಲೆ ನಡಿಬಹುದು, ಏನು ತೊಂದರೆ ಇಲ್ಲ. ನಿಮ್ ವೇಟ್ ಹಿಡಿತದೆ? ನಮ್ಮ ವೇಟ್ ಹಿಡಿಯುತ್ತೆ, ಏನು ತೊಂದರೆ ಇಲ್ಲ. ಈಗ ನಮ್ಮ ತಿಂಡಿ ಹಾಕ್ತಿವಲ್ಲ, ಎಲ್ಲ ಹೋಗ್ತೀವಿ, ಈಗ ಇದೆಲ್ಲ ಕಸ ಎಲ್ಲ ತೆಗಿಬೇಕು, ಈಸಿ ಆಗ್ಬಿಡುತ್ತೆ ಕ್ಲೀನಿಂಗ್ ಜಾಬ್. ಸರ್, ನಿಮ್ಮ ಫಾರ್ಮ್ ಮೇಂಟೈನ್ ಮಾಡಲು ಇವರು ಮೀನಲ್ಲ ಸರ್, ಇವರು ನಮ್ಮ ಮೇನ್ ಇವರೇ ರಾಜಣ್ಣ. ಇವ್ರ ಫ್ಯಾಮಿಲಿ ಎಲ್ಲ ರೂಮ್ ಇದೆ, ಅವ್ರ ಮನೆ ಅಲ್ಲಿ ಕಟ್ಕೊಟ್ಟಿದ್ವಿ. ಸೊ ರಾಜಣ್ಣನೇ ನಮ್ಮ ಮರಿಗಳೆಲ್ಲ ನೋಡ್ಕೊಳ್ಳೋದು, ಫೀಡು ಎಲ್ಲ ಮಾಡೋದು. ಸೊ ಅವ್ರ ಕೈಗೆ ಕೊಡ್ತೀನಿ ನಾನೀಗ. ಆಯ್ತು ಸರ್. ಅವರೇ ಹೇಳಿ ಸರ್. ನಮಸ್ತೆ. ನಮಸ್ತೆ ಸರ್. ಯಾವ ಊರು ನೀವು? ಸರ್ ನಮ್ದು 9 ಅಂದ್ಬಿಟ್ಟು. ಇವ್ರು ನಮ್ಮ ಸರ್ ಜೊತೆ, ನಿಮ್ಮ ಸಾಹೇಬ್ರ ಜೊತೆ ಎಷ್ಟು ವರ್ಷನ ನೀವು ಕೆಲಸ ಮಾಡ್ತಾ ಇದ್ದೀರಾ? ನಾವು 2 ವರ್ಷ ಆಯ್ತು ಸರ್. ಈ ಫಾರ್ಮ್, ಈ ಕುರಿಗೆಲ್ಲ ನೀವೇ ನೋಡ್ತಾ ಇದ್ದೀರಾ 2 ವರ್ಷ ಅಂತ? ಫ್ಯಾಮಿಲಿ ಜೊತೆ ನಾವೇ ನೋಡ್ಕೊತಾ ಇದೀವಿ. 2 ವರ್ಷದಿಂದ ನಮ್ದೇ. ನಮ್ಮ ಸಾವುಕಾರು ನಮ್ಮ ಪುಟ್ಟಿ ಇಲ್ಲಿ ಕೆಲಸ ಮಾಡಿಸ್ತಾ ಇದ್ದಾರೆ. ಓಕೆ. ಆಯ್ತು, ಬನ್ನಿ ನಿಮ್ಮ ಕುರಿಗಳೆಲ್ಲ ತೋರಿಸ್ಲಾ? ಬನ್ನಿ ತೋರಿಸು. ನೋಡಿ ಎಲ್ಲ ಸೆಟಪ್. ಸರ್, ಫಸ್ಟ್ ಇದು ನೀರು ಸೆಟಪ್ ಮಾಡಿದಾರಲ್ಲ ಸರ್, ಹೆಂಗೆ ನೀರು ಸೆಟಪ್? ಅವರೇ ಬರ್ತಾರೆ ಇಲ್ಲಿಂದ, ಇಲ್ಲಿ ಬಾಯ್ ಆಗ್ತದೆ, ನೀರು ಬತ್ತ ಸಲ್ಲಿಸಿ ಆಟೋಮೆಟಿಕ್ ನೋಡಿ, ಇಲ್ಲಿ ನೀರು ಬರ್ತದೆ, ಇಲ್ಲಿ ಕುಡ್ಕೊಂಡು ಅವರೇ ಮರಿಕತ್ತಾರ. ಹಂಗೆ ಆಟೋಮೆಟಿಕ್ ಇದು, ಇಲ್ಲಿ ನೀರು ಬರ್ತದೆ, ಅವ್ರು ಬಾಯ್ ಆಗ್ತದ್ರೆ ಇಲ್ಲಿ ನೀರು ಬತ್ತ. ನೀರು ಇಲ್ಲಿ ನೋಡಿ, ನೀರು ಬತ್ತ, ಇಲ್ಲಿ ನೀರು ಕುಡ್ಕೊಂಡು ಮನಿಕತ್ತಾರ. ಓಕೆ. ನೋಡಿ ಯಾವ ಬಾಯ್ ಆಗುತ್ತಾ ಅವ್ರಿಗೆ ಈಗ ಅಭ್ಯಾಸ ಆಗ್ಬಿಟ್ಟಿದೆ, ಬಂದು ಟಚ್ ಮಾಡಿದ ತಕ್ಷಣ ನೀರು ಬರುತ್ತೆ. ಹಂಗೆ ನಾವೇನು ಸಪರೇಟ್ ಆಗಿ ನೀರು ಕೊಡೋದು ಬೇಕಾಗಿರಲ್ಲ, ಯಾವಾಗ ಬೇಕು ನೀರು ಅವೈಲೇಬಲ್ ಇರುತ್ತೆ. ಓಕೆ, ಗ್ರೇಟ್. ಸೊ ನೀವು ನೋಡಿ, ನಿಮ್ಮ ಕುರಿ ಸಾಕಾಣಿಕೆ ಸೆಟಪ್ ನೋಡ್ಬೋದು. ಇಲ್ಲಿ ನೀರಿಗೆ ಇವರು ಎಲ್ಲ ಸೆಟಪ್ ಫುಲ್ ಪೈಪ್ಲೈನ್ ಕೊಟ್ಟು PVC ಲೈನ್ ಫುಲ್ ಹೋಗ್ತಾ ಇದೆ. ನೋಡಿ, ಇಲ್ಲಿಂದ ಆಟೋಮೆಟಿಕ್ ಟ್ಯಾಪ್ ಇದು, ಅದು ಬಂದು ಇಲ್ಲಿ ಮುಟ್ಟಿದಂತ ಸ್ವಲ್ಪ ಪ್ರೆಷರ್ ಹಾಕಿದ್ರೆ ಆಟೋಮೆಟಿಕ್ ನೀರು ಬರೋದು. ಹಂಗೆ ಅಂತ ನೀರು ನಿಮಗೆ ಎಕ್ಸ್ಟ್ರಾ ನೀರು ವೇಸ್ಟ್ ಆಗಲ್ಲ, ನೀರು ಗಲೀಜಾಗಲ್ಲ. ಓಕೆ, ನೀವು ಒಂದು ಬಕೆಟಲ್ಲಿ ನೀರು ಇಟ್ಕೊಳ್ಳಿ, ಅದು ಗಲೀಜು ಆಗ್ತಾ ಇತ್ತು. ನೋಡಿ ಎಷ್ಟು ನೀಟ್ ಕನ್ಸ್ಟ್ರಕ್ಷನ್ ಮಾಡಿ ಸೂಪರಾಗಿ ಮಾಡಿದ್ದಾರೆ. ಫುಲ್ ಕ್ಯಾಬಿನ್ ಮಾಡಿದ್ರಲ್ಲ ಸರ್ ಇದು? ಇದು ಯಾಕಂದ್ರೆ ಒಂದೊಂದು ಬೇರೆ ಬೇರೆ ಬ್ರೀಡ್ ತಗೊಂಬಂದ್ರೂ ಯೂಸ್ ಮಾಡ್ಕೋಬಹುದು ಅಂತ. ಈಗ ಒಂದು ಸ್ಲ್ಯಾಬ್ ಅಲ್ಲಿ 4 ಕ್ಯಾಬಿನ್ಸ್ ತರ ಮಾಡಿದೀವಿ. ಓಕೆ. ಸೊ ಏನಾಗುತ್ತೆ, ಮರಿಗಳಿಗೆ ಡಿಫ್ರೆನ್ಶಿಯೇಟ್ ಮಾಡ್ಕೋಬಹುದು. ಬ್ರೀಡಿಂಗ್ ಮಾಡಬೇಕು ಅಂದ್ರೆ ನೀವು ಒಂದ್ ಕಡೆ ಬ್ರೀಡಿಂಗ್ ಅವ್ರದ್ದು ಇಟ್ಕೋಬಹುದು. ಆ ತರ ಫೆಸಿಲಿಟಿ ನಾಳೆ ದಿವಸ ಮಾಡೋಕ್ಕೆ ಎಲ್ಲ ಈಗನೇ ರೆಡಿ ಮಾಡ್ಕೊಂಡು. ಇದು ಯಾವ ತಳಿ ಸರ್ ಇದು? ಇದು ಎಲ್ಲ ಅಮೀನ್ಗಢ ಎಲ್ಗಾ ಮರಿಗಳು. ಓಕೆ ಸರ್. ವೇಟು ನಿಮಗೆ ಎಲ್ಲ ಏಜು ನಿಮಗೆ 1 year ಪ್ಲಸ್ಸು. ನಾವು ತೊಗೊಬಂದು 1 ವರ್ಷ ಆಯಿತು. ಸೊ 1 year 2 months, 1 year 4 months ಹಂಗಿದ್ದಾರೆ. 2 ಹಲ್ಲಲ್ಲಿ ಇದ್ದಾರೆ. ಪ್ಲಸ್ಸು ಇವರೆಲ್ಲ ನಿಮಗೆ ಎನಿವೇರ್ ಬಿಟ್ವೀನ್ 40
ಟು 50 ಕಿಲೋಸ್ ಬರ್ತಾರೆ, ಆವ್ರೇಜ್ 45 ಕಿಲೋಸ್ ಬರ್ತಾರೆ. ರಾಜಣ್ಣಗೆ ಡೀಟೇಲ್ಸ್ ಗೊತ್ತಿದೆ, ಅವ್ರಿಗೆ ಕೊಡ್ತೀನಿ. ಓಕೆ ಫೈನ್. ಸೊ ನೋಡಿ ಇಲ್ಲಿ ಬಂದು ನೋಡ್ತಾ ಇದ್ರೆ ಇವ್ರ ಜೊತೆ ಅಮೀನ್ಗಢ ಎಲಗಾನೆ ಮೇನ್ ಇದೆ. ಅಲ್ಲಿ ಇರೋದೆಲ್ಲ ಬ್ರೀಡಿಂಗ್ ಪ್ಯಾರು, ಅಲ್ಲಿ ನೋಡಬಹುದು ಅಪಾರ್ಟ್ಮೆಂಟ್ಸ್ ಎಲ್ಲ ಬ್ರೀಡಿಂಗ್ ಪ್ಯಾರು ಮತ್ತು ಮರಿಗಳಾಗಿಂದ ಹಿಡಿಯೋದಕ್ಕೆ ಅಲ್ಲಿ ಜಾಗ ಇದೆ. ಇಲ್ಲಿ ಇರೋದು ನೋಡ್ತಾ ಅಮೀನ್ಗಢ ಎಲಗ ಐತೆ, ಎಲ್ಲ ಹೆವಿ ಸೂಪರ್ ಆಗಿದೆ, ಎಲ್ಲ ಎರಡೆಲ್ಲ ಆಗಿದೆ ಆಲ್ಮೋಸ್ಟ್ ನೋಡ್ಬೋದು. ಇದು ಎಲ್ಲ ಬಂದು ಇಲ್ಲಿ ಇರೋ ನಾ ತೋರಿಸೋ ಕುರಿಗಳೆಲ್ಲ ಸೇಲ್ಗೆ ಇದೆ, ಇದೆಲ್ಲ ಮಾಡೋದಕ್ಕೆ. ಸೊ ನಾವು ಎಲ್ಲ ಫಸ್ಟ್ ಇದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತೀನಿ, ಆಮೇಲೆ ಆಚೆಗೆ ತೆಗಿಬಿಟ್ಟು ಒಂದೊಂದು ಸಿಂಗಲ್ ಆಗೋ ನಿಮ್ಗೆ ತೋರಿಸ್ತೀನಿ. ಸೊ ಪೂರ್ತಿ ವಿಡಿಯೋ ಕೊನೆವರೆ ನೋಡಿ. ಮತ್ತು ವಿಡಿಯೋಲಿ ಅವರು ಸರ್ ನಂಬರ್ ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀನಿ, ಫೋನಲ್ಲಿ ಹಚ್ಚಿ ಮಾತಾಡಿ. ಎಲ್ಲ ಸೇಲ್ಗೆ ಇದೆ ಮಾಡೋದಕ್ಕೆ, ಫೋನಲ್ಲಿ ಮಾತಾಡ್ಬಿಟ್ಟು ಪರ್ಸ್ನಲಾಗಿ ಬಂದು ವಿಸಿಟ್ ಮಾಡಿ. ನೀವು ಕುರಿಗಳು ನೋಡಿದಂಥ, ನೀವು ವಿಡಿಯೋ ನೋಡೋದಂತ ನಿಮ್ಗೆ ಗೊತ್ತಾಗುತ್ತೆ, ಆದರೆ ಪರ್ಸ್ನಲಾಗಿ ಬಂದು ವಿಸಿಟ್ ಮಾಡಿದಂಥ ಹೆಂಗೆ ಡೆವಲಪ್ಮೆಂಟ್ ಇದೆ ನಿಮ್ಗೆ ಗೊತ್ತಾಗೋದು. ಸೊ ಬಂದು ನೋಡಿ, ಖಂಡಿತ ನೀವು ಇದು ಬಂದು ನೀವು ಖರೀದಿ ಮಾಡ್ತೀರ ನನಗೆ ನಂಬಿಕೆ ಐತೆ. ರಾಜನ ಕುರಿಗಳ ಬಗ್ಗೆ ಮಾತಾ ಇಲ್ಲಿಂದ ಸ್ಟಾರ್ಟ್ ಮಾಡೋಣ ಬನ್ನಿ. ಎಲ್ಲ ಎರಡಲ್ಲ ಅಲ್ಲ? ಎಲ್ಲ ಎರಡಲ್ಲ ಸರ್, ಎರಡಲ್ಲ, ಎಲ್ಲ ಎರಡಲ್ಲ, ಎಲ್ಲ ಅಮೀನ್ಗಢ ಎಲಗಾನೆ. ಅಮೀನ್ಗಢ ಎಲಗಾನೆ. ಓಕೆ, ಇಲ್ಲಿರಲ್ಲ ಇದು ತೂಕ ಎಷ್ಟಿರ್ಬೋದು? ತೂಕ ಇದು 45 ರಿಂದ 50 ಕಿಲೋ ಇದೆ ಸರ್. ಹೌದಾ? 50 ಇರ್ತದೆ 50 ಕಿಲೋ ಲೈವ್ ವೆಯ್ಟ್. ನಾನು ತೂಕ ಹೇಳ್ದು, ಇದು ಲೈವ್ ವೆಯ್ಟ್, ಹಂಗೆ ಅರ್ಥ ಮಾಡ್ಕೊಳ್ಳಿ. ನೋಡೋಣ ಎಲ್ಲ ಅಮೀನ್ಗಢ ಎಲಗ ಇಲ್ಲಿ ಮುಂದೆ ಇರೋದು. ಫಸ್ಟ್ ನೋಡಿ ಹೆಂಗೆ ಇದೆ ನೋಡಿ, ಎಲ್ಲ ಕೊಂಬೆಲ್ಲ ನೋಡಿ, ಸಿಂಗಾನ್ ದೇಖ್ಲೋ ಕಿತ್ತ ಅಚ್ಚಾಯಾಗ್ರಿಗೂ ಸೂಪರ್ ಡೆವಲಪ್ಮೆಂಟ್ ಇದೆ ನೋಡಿ, ಎಲ್ಲ ಹಂಗೆ ನೋಡಿ. ಇದು ನಾ ಸೆಪ್ರೇಟಾಗಿ ಆಚೆಗೆ ತೊಗೊಂಡು ಹೋಗಿ ಅಲ್ಲಿ ನಿಮ್ಗೆ ತೋರಿಸ್ತೀನಿ, ನೀವು ಹಾಗೆ ನೋಡ್ಕೊಳ್ಳಿ. ಕಲರ್ಸ್ ನೋಡ್ಬೋದು, ಮತ್ತು ನೋಡಿ ಫೇಸ್ ಕಟ್ಟು, ಮೈ ನೋಡಿ, ಮೈ ಎಷ್ಟು ಲೆಂತ್ ಆಗಿದೆ ಅಂತ, ಬಾಡಿ ಡೆವಲಪ್ಮೆಂಟು, ಫೇಸು, ಕೊಂಬು ಎಲ್ಲ ನೋಡಿ ಸೂಪರ್ ಪರ್ಸ್ನಾಲಿಟಿ ಆಗಿದೆ. ಇದು ಆಚೆಗೆ ತೆಗಿಬಿಟ್ಟು ಸೆಪ್ರೇಟಾಗಿ ನಿಮಗೆ ಸ್ಯಾಂಪಲ್ಸ್ ತೋರಿಸ್ತೀನಿ, ನೀವು ಹಾಗೆ ನೋಡ್ಕೊಂಡು ಹೋಗಲ್ಲ. ಇದು ಅಮೀನ್ಗಢ ಎಲಗ ಅಲ್ವಾ? ಇದು ಎರಡಲ್ಲ, ಇದು ಎರಡಲ್ಲ, ಎರಡಲ್ಲ, ಎರಡಲ್ಲ. ಪೂರ್ತಿ ಈ ಸೈಡ್ ಇರೋದು ಎಲ್ಲ ಎರಡಲ್ಲ ನೋಡಿ. ಎರಡು ರೋ ಈ ಸೈಡು, ನನ್ನ ಲೆಫ್ಟ್ ಸೈಡು, ನನ್ನ ರೈಟ್ ಸೈಡು, ಎರಡು ಕಡೆ ಇರೋದು ಎಲ್ಲ ಸೇಲ್ಕೆ ಇದೆ. ಹಂಗೆ ಒಂದೊಂದಾಗಿ ನೋಡ್ಕೊಂಡು ಹೋಗಲ್ಲ, ಹಂಗೆ ನೋಡ್ಬೋದು ಡೆವಲಪ್ಮೆಂಟ್ ಎಲ್ಲ ನೋಡಿ. ಇಲ್ಲಿ ನೋಡಿ ಅದಕ್ಕೆ ಸೊಪ್ಪು ಹಾಕೋದಕ್ಕೆ ಎಲ್ಲ ನೋಡಿ ಸೆಟಪ್, ಫೀಡರ್ ಟ್ರೇಸ್ ಇಲ್ಲೇ ಹಾಕಿದ್ದಾರೆ. ಸೂಪರಾಗಿ ಸೆಟಪ್ ಎಲ್ಲ ಸೂಪರಾಗೈತೆ, ನೋಡ್ಬೋದು ಹೆಂಗೆ ಇದೆ ಅಂತ. ಭತ್ತೆ ಎಲ್ಲ ಹಾಕಿದ್ದಾರೆ ನೋಡಿ. ಸೊ ಅದಕ್ಕೆ ಫೀಡರ್ಸು ನೀವು ಹಾಕೋದಕ್ಕೆ ಫೀಡರ್ ಟ್ರೇಸ್ ಎಲ್ಲ ಇಲ್ಲೇ ಸೆಟಪ್ ಮಾಡಿದ್ದಾರೆ. ನೀರಿಗೆ ನೋಡಿ ಆಟೋಮೆಟಿಕ್ ಟ್ಯಾಪ್ಸ್ ಕೊಟ್ಟಿದ್ದಾರೆ. ಹಾಗೆ ನೋಡಿ ಸೆಟಪ್ ಎಲ್ಲ ಸೂಪರಾಗೈತೆ. ಡೆವಲಪ್ಮೆಂಟ್ ಎಲ್ಲ ನೋಡಿ, ಎಲ್ಲ ಎರಡಲ್ಲೂ ನೋಡಿ ಹೆಂಗೆ ಇದೆ ಅಂತ ಒಂದೊಂದು ನೋಡ್ಕೊಳ್ಳಿ. ನಾನು ಸೆಪ್ರೇಟ್ ಆಚೆಗೆ ತೆಗಿಬಿಟ್ಟು ನಿಮ್ಗೆ ತೋರಿಸ್ತೀನಿ. ರಾಜನ ಅವರೇ, ಈ ಕುರಿಗೆಲ್ಲ ನೋಡಿ ಅಂತ ಎಲ್ಲ ಆರೋಗ್ಯ ಸೂಪರ್ ಆಗೈತೆ. ಏನೇನೆಲ್ಲ ಅದು ಯಾವ ಬೂಸ ಯಾವ ತಿಂಡಿ ಎಲ್ಲ ಕೊಡ್ತೀರಾ ಹೇಳಿ? ನಾವು ತಿಂಡಿ ಅಂದರೆ ಹಿಂಡಿ, ಮತ್ತು ಜೋಳ, ಮತ್ತು ಬೂಸ ಎಲ್ಲನೂ ಕೊಡ್ತಾ ಇದ್ದೀವಿ. ಉಳ್ಳಿ. ಹೌದಾ? 4 ಐಟಮ್ ಕೊಡ್ತಾ ಇದ್ದೀವಿ ನಾವು ಬೆಳಿಗ್ಗೆನ. ಹೌದಾ? ಬೆಳಗ್ಗೆನೇ ಕೊಟ್ಬಿಡ್ತೀರಾ? ಕೊಡ್ತೀವಿ ನಾವು. ಬೂಸನ ತಿಂಡಿನ ಉನಿ ಹಾಕ್ಬಿಟ್ಟು ಬೆಳಿಗ್ಗೆ ಸಾಯಂಕಾಲ ಮತ್ತೆ 5 ಗಂಟೆ ಕೊಡ್ತೀವಿ. ಬೆಳಿಗ್ಗೆ 7 ಗಂಟೆ, ಸಾಯಂಕಾಲ 5 ಗಂಟೆ. ಸಾಯಂಕಾಲ 5 ಗಂಟೆಗೆ ಏನು ಕೊಡ್ತೀರಾ? ಮತ್ತು ಅದೇ ರವೆ ಬೂಸ, ಇದು ಜೋಳ, ಮತ್ತು ಇದು ಗೋಧಿ. ಹೌದಾ? ಐಟಮ್ ನೀರಿಗೆ ಹಾಕ್ಬಿಟ್ಟು ಓಕೆ ಓಕೆ ಮಿಕ್ಸ್ ಮಾಡಿ ಕೊಡ್ತೀವಿ. ಮಿಕ್ಸ್ ಮಾಡಿ ಕೊಡ್ತೀರಾ? ನೋಡಿ ಎಲ್ಲ ನೋಡೋಕ್ಕೆ ತುಂಬ ಆ್ಯಕ್ಟಿವ್, ತುಂಬ ಆರೋಗ್ಯ ಇರುತ್ತೆ. ಆ್ಯಕ್ಚುಲಿ ನಾವು ವೀಡಿಯೋ ಶೂಟ್ ಮಾಡಿದ ಮಧ್ಯೆ ಟೈಮು ಆಲ್ಮೋಸ್ಟ್ 1 ಗಂಟೆ ಮೇಲೆ ಆಗ್ತದೆ. ಬಿಸಿಲು ತುಂಬ ಇದೆ, ಆದ್ರೂ ನೋಡಿ ಈ ಸಮಯದಲ್ಲಿ ತುಂಬ ಆ್ಯಕ್ಟಿವ್ ಆಗಿದೆ. ಎಲ್ಲ ಪ್ರತಿಯೊಂದು ಕುರಿನೂ ತುಂಬ ಹೆಲ್ತಿ ಕಂಡೀಷನಲ್ಲೇ ಆಯ್ತಾ. ನಾ ಶೂಟ್ ಮಾಡೋ ಮಧ್ಯ ಟೈಮು ನೋಡ್ಕೊಳ್ಳಿ. ಸೆಟಪ್ ಎಲ್ಲ ನೋಡಿ ಸೂಪರಾಗೈತೆ. ಹಾಂ ನೋಡಿ ಇವನು ಕೊಂಬು ಡೆವಲಪ್ಮೆಂಟ್ ಎಲ್ಲ ನೋಡಿ, ಮುಖ ನೋಡಿ, ಪರ್ಸ್ನಾಲಿಟಿ ನೋಡಿ ಹೆಂಗೆ ಇದ್ದಾನೆ ಅಂತ. ಕೊಂಬು ನೋಡಿ ಹೆಂಗೆ ಇದೆ, ಮತ್ತು ಮೈ ನೋಡಿ ತುಂಬ ಬಾಡಿ ಲೆಂಗ್ತು, ಮೈ ತುಂಬ ಲೆಂಗ್ತ್ ಆಗಿದೆ. ನಾವು ಆಚೆಗೆ ತೆಗಿಬಿಟ್ಟು ಒಂದೊಂದು ಸೆಪ್ರೇಟಾಗಿ ಸಿಂಗಲಾಗಿ ನಿಮ್ಗೆ ತೋರಿಸ್ತೀನಿ. ಇಲ್ಲಿ ಒಂದು ಗ್ರೂಪ್ ಆಗಿ ನೀವು ನೋಡಿಸ್ಕೊಳ್ಳಿ, ಆಚೆಗೆ ತೆಗಿಬಿಟ್ಟು ನಿಮ್ಗೆ ತೋರಿಸ್ಲಾ. ರಾಜನ ಹಿಂಗೆ ಬನ್ನಿ, ಈ ಸೈಡ್ ನೋಡೋಣ. ಇಲ್ಲಿ ಇರೋದು ಎಲ್ಲ ಎರಡಲ್ಲ, ಮತ್ತೆ ಎಲ್ಲ ಒಂದು 40 50 ಕಿಲೋ ಇರ್ತದೆ ಲೈವ್ ವೇಟ್. ಕಡಿಮೆ 40 ಕಿಲೋನ ಖಂಡಿತ ಬರ್ತಾರೆ ಅಲ್ವಾ? ಓಕೆ ನೋಡಿ ಸೂಪರಾಗಿದೆ ಸೆಟಪ್. ಒಂದೊಂದು ನೋಡಿ ಎಲ್ಲ ಪರ್ಸನಾಲಿಟಿ ನೋಡಿ ಹೆಂಗೆ ಇದೆ ಅಂತ. ಎಲ್ಲ ಅಮೀನ್ಗಢ ಎಲಗದು ಎಲ್ಲ ಎರಡೆಲ್ಲ ಆಗಿದೆ. 40 50 ಕಿಲೋ ಲೈವ್ ವೆಯ್ಟ್ ಇರ್ತದೆ. ನೋಡ್ಬೋದು ನೀವು ಸೆಟಪ್. ಹಾಂ, ಪರ್ಸ್ನಾಲಿಟಿ ನೋಡಿ ಇವ್ರು ಹೆಂಗೆ ಇದ್ದಾನೆ. ಕಲರ್ ನೋಡಿ, ಇವ್ರದ್ದು ಕಲರ್ ಬ್ಲ್ಯಾಕ್ ಆ್ಯಂಡ್ ವೈಟ್ ಕಾಂಬಿನೇಷನ್ ನೋಡಿ ಹೆಂಗೆ ಇದ್ದಾನೆ ಅಂತ. ಸೂಪರಾಗಿದ್ದಾನೆ. ಒಬ್ಬೊಬ್ಬರು ನೀವು ತಗೊಳ್ಳೋರು ನೋಡಿ, ಹೀಗೆ ತಗೊಂಡು ಕೂಡ ನೀವು ಸಾಕ್ಬೋದು. ಬಕ್ರೀದ್ಗೆ ನೀವು ಕುರ್ಬಾನ್ ಕೊಡೋಕೆ ಹೀಗೇ ತೊಗೊಂಡು ಸಾಕ್ಬೋದು. ಇನ್ನೂ ಸುಮಾರು ಒಂದು 10 ತಿಂಗಳ ಮೇಲೆ ಟೈಮ್ ಐತೆ. ತುಂಬ ಹೆವಿಯಾಗಿ ಸೂಪರಾಗಿ ಆಗುತ್ತೆ ನೋಡಿ. ಪರ್ಸ್ನಾಲಿಟಿ ಆಗಿದೆ ನಿಮ್ಗೆ ನೋಡೋದಕ್ಕೆ. ಇವ್ನು ನೋಡಿ ಮುಖ ನೋಡಿ, ಕಲರ್ಸ್ ಎಷ್ಟು ಕಲರ್ಸ್ ಇದೆ ನೋಡಿ. ಬ್ಲ್ಯಾಕು, ವೈಟು, ಬ್ರೌನು ಹಂಗೆ ಇದೆ ನೋಡಿ. ಸೂಪರಾಗಿದೆ. ಇವನು ನೋಡ್ಬೋದು ಹೆಂಗೆ ಇದ್ದಾನೆ ಅಂತ. ಆ ಕೊಂಬಲ್ಲಿ ಡಿಫ್ರೆಂಟ್ ಕಲರ್. ಹಾಂ, ಮತ್ತು ಪರ್ಸನಲ್ ಕೊಂಬಲ್ಲಿ ನೋಡಿ ಡಬಲ್ ಕಲರ್ ಬಂದಿದೆ ನೋಡಿ. ಕೊಂಬಲ್ಲಿ ಕಲರ್ ನೋಡಿ
सिंगा देखो डबल कलर में आको सिंगा होना है तो अभी ले लो उनको, आप ले लियो तो और एक 10 महीने के ऊपर है बकरीद के कुर्बान देने के वास्ते ಸೂಪರ್ ಡೆವಲಪ್ ಹೋತಾನು ನೋಡಿ. ಒಂದೊಂದೇ ಇವನು ಹೆಂಗೆ ಇದ್ದಾನೆ ನೋಡಿ, ಸೂಪರ್ ಆಗಿದ್ದಾನೆ ಇವನು. ಬಾಡಿ ಹೈಟ್ ಎಲ್ಲ ನೋಡಿ, ಮೈ ನೋಡಿ ಎಷ್ಟು ಲೆಂತ್ ಇದೆ. ಇವನ್ ಪರ್ಸ್ನಾಲಿಟಿ ನೋಡಿ, ಸೂಪರ್ ಕಲರ್. ಇವನು ಫುಲ್ ಬ್ರೌನ್ ಇದ್ದಾನೆ, ಸ್ವಲ್ಪ ವೈಟ್ ಪ್ಯಾಚ್ ಇದೆ ನೋಡಿ. ನಿಮಗೆ ಕೊಂಬೇಡ ಅಂದ್ರೆ ಕೊಂಬಿಲ್ಲ ಆ ಥರ ಮರಿನೂ ಇದೆ. ಇವನಿಗೆ ಕೊಂಬಿಲ್ಲ. ಓಕೆ. ಬಟ್ ಇವೊಂದು ಸೈಜು 50 ಕಿಲೋಸ್ ಬರುತ್ತೆ. ಹಾಂ ನೋಡಿ, ಇವನು ಕೊಂಬಿಲ್ಲ ಆದರೆ ಇವನ್ ತೂಕ ಈಗನೇ 50 ಕಿಲೋ ಇದ್ದಾನೆ ನೋಡಿ, ಸೂಪರ್ ಆಗಿದ್ದಾನೆ. ನೋಡಿ ಅವನು. ಹಾಂ, ಈ ಕುರಿನ ತೋರಿಸ್ತಾ ಇದ್ದೀನಿ. ಆಚೆಗೆ ಸಿಂಗಲ್ ಒಂದೊಂದಾಗಿ ತಗೊಂಡು ನಿಮಗೆ ತೋರಿಸ್ತೀನಿ. ಹಂಗೆ ಇದು ಪರ್ಸ್ನಾಲಿಟಿ ಹೆಂಗೆ ಡೆವಲಪ್ಮೆಂಟ್ ಆಗಿದೆ, ಹೆಂಗೆ ಸೂಪರಾಗಿ ಇದ್ದಾನೆ ಒಬ್ಬನು ನಿಮಗೆಲ್ಲ ಗೊತ್ತಾಗತ್ತೆ. ಸರ್, ಈ ಕುರಿಗಳು ನೀವು 1 ವರ್ಷ ಹೆಚ್ಚಾಗೆ ನೀವು ಬಂದು ಸಾಕ್ತಾ ಇದ್ದೀರಾ, ಎಲ್ಲ ನಿಮ್ಮ ಕಲೆಕ್ಷನ್ ಡೆವಲಪ್ಮೆಂಟ್ ಎಲ್ಲ ಸೂಪರ್ ಆಗೈತೆ. ಈ ಕುರಿಗಳು ನೀವು ಎಲ್ಲಿಂದ ಪರ್ಚೇಸ್ ಮಾಡಿದ್ದೀರಾ ಸರ್? ನಾವು ಅಮೀನ್ಗಢಿಂದಾನೆ ಅಮೀನ್ಗಢಿಂದ ತಗೊಬಂದ್ವಿ. 3 ತಿಂಗಳು 4 ತಿಂಗಳು ಮರಿಗಳು ತಗೊಬಂದ್ವಿ. ತಗೊಬಂದು ಚಿಕ್ಕ ವಯಸ್ಸಿಂದ ನಾವೇ ಡೆವಲಪ್ಮೆಂಟ್ ಮಾಡ್ತೀವಿ. ನೀವು ಒಂದು 4-5 ತಿಂಗಳು ಮರಿಯ ತಗೊಂಡು ಬಂದಿದ್ದೀರಾ? ಹೌದು. ಈಗ ಅಲ್ಲಿ ಇಷ್ಟು 2.5 ನೀವೇ ಸಾಕ್ತಾ ಇದ್ದೀರಾ ಅಲ್ವಾ? ಒಂದು 3-4 ತಿಂಗಳು ಇರ್ಬೋದು ನೀವು ತಗೊಂಡಿರೋ ಟೈಮಲ್ಲಿ ಅಲ್ವಾ? 4 ತಿಂಗಳು ಮರಿಗಳಿದ್ರು, ಆವಾಗಿಂದ ನಾವೇ ಸಾಕ್ತಾ ಇದೀವಿ. ಈಗ ರಾಜಣ್ಣ ಏನ್ ಕೊಡ್ತೀವಿ ಅದರ ಹೇಳಿದ್ರು. ಮಧ್ಯದಲ್ಲಿ ನಾವು ರಾಗಿ ಹುಲ್ಲು ಕೊಡ್ತೀವಿ, ಇಲ್ಲ ರಾಗಿ ಹುಲ್ಲು ಭತ್ತ ಕೊಡ್ತೀವಿ, ಮತ್ತೆ ಜೋಳ ಗ್ರೀನ್ಸ್ ಅದು ಇಲ್ಲ ಸೈಲೇಜ್ ಕೊಡ್ತೀವಿ. ಗ್ರೀನ್ ಫೋಟೋಸ್ ಸೈಲೇಜ್ ಗ್ರೀನ್ ಫೋಟೋಸ್ ಕೊಡ್ತಾ ಇದ್ದೀರಾ? ಓಕೆ. ಸೈಲೇಜ್ ನೀವೇ ರೆಡಿ ಮಾಡ್ಕೊಳ್ತೀರಾ, ಆಚೆಗೆ ತಗೊಳ್ತೀರಾ? ನಾವೇ ರೆಡಿ ಮಾಡ್ಕೊಳ್ತೀವಿ. ಯಾವ್ದಾದ್ರು ಈಗ ಬೆಳೆದಿಲ್ಲ ಅಂದ್ರೆ ಆಚೆ ಕಡೆ. ಹೌದಾ? ಇಲ್ಲಿ ಏನೆಲ್ಲ ಬೆಳಿತಾ ಇದ್ದೀರಾ ಸರ್ ನಿಮ್ಮ ಫಾರ್ಮ್ ಅಲ್ಲಿ? ನಾವು ಜೋಳ ಬೆಳೆಸ್ತಾ ಇದೀವಿ, ರಾಗಿ, ಜೋಳ ಮತ್ತೆ ನೀಪಿಯರ್, ಈ 3 ಬೆಳೆಸ್ತಾ ಇದೀವಿ. ಓಕೆ. ಸೊ ಈ ಕುರಿ ಮೇಂಟೆನೆನ್ಸ್ ಸ್ವಲ್ಪ ಅಲ್ಲಿ ನಿಮ್ಗೆ ಮ್ಯಾನೇಜ್ ಆಗುತ್ತೆ ಅಲ್ವಾ ಸರ್? ಹೌದು. ಇದು ಫೋಟೋಸ್ ಎಲ್ಲ ಅದಕ್ಕೆ ಆಚೆಗೆ ಅಂತ ತಗೊಂಡಿದ್ರೆ ಅದು ನಿಮ್ಗೆ ಕಾಸ್ಟ್ ತುಂಬ ಹೆಚ್ಚಾಗುತ್ತೆ. ಹೌದು. ಫಸ್ಟ್ ಇಯರ್ ಅಲ್ಲಿ ಇದೆಲ್ಲ ಇನ್ನು ಬಾಳೆ ಇತ್ತಲ್ಲ, ಅವಾಗ ಅದೆಲ್ಲ ತೆಗ್ಬಿಟ್ಟು ಎಲ್ಲ ಸೆಟಪ್ ಮಾಡ್ಕೊಂಡಿದ್ದೀವಿ ಈಗ. ಓಕೆ ಸ್ನೇಹಿತರೆ, ನೋಡಿದ್ರೆ ಎಂಟೈರ್ ಸೆಟಪ್ ನೋಡಿದ್ರೆ ಕುರಿ ಸಾಕಾಣಿಕೆ ಈ ಥರ ಶೆಡ್ ನೀವು ಮಾಡಿ ಸೆಟಪ್ ಮಾಡ್ಕೊಳ್ಬೋದು. ಹೀಗೆ ಕುರಿಗಳು ಎಲ್ಲ ಫುಲ್ ಬ್ಯಾಚ್ ಆಗಿ ತೋರಿಸ್ತೀನಿ. ಆಚೆಗೆ ಸಿಂಗಲ್ ಆಗಿ ತೊಗೊಂಡು ಅದು ಡೆವಲಪ್ಮೆಂಟ್ ಎಲ್ಲ ತೋರಿಸ್ತೀನಿ. ಬನ್ನಿ ಸರ್. ರಾಜನ್ ಅವರೇ, ಯಾವ ತಳಿ ಇದು? ಇದು ಅಮೀನ್ಗಾಡಿ ಎಲಗ ಅಂತ. ಅಮೀನ್ಗಾಡಿ ಎಲಗ 2 ಅಲ್ಲಾಗಿದೆ? 2 ಅಲ್ಲ ಸರ್. ಇದು 2 ಅಲ್ಲ. ಎಷ್ಟು ತೂಕ ಬರ್ಬೋದು ಇದು? ಇದು 50 ಕಿಲೋ ಇದ್ರೆ ಸರ್. 50 ಕಿಲೋ. ಸರಿ, ನೋಡಿ ನಮ್ಮ ರಾಜನ ಜೊತೆ ಮೊದಲನೇ ಒಂದು ತೊಗೊಂಡು ಬಂದಿದ್ದೀನಿ ಆಚೆಗೆ. ನೀವು ಹಂಗೆ ನೋಡಲ್ಲ, ತುಂಬ ಹತ್ರ ಹೋಗಲ್ಲ, ಅದು ಗಾಬರಿ ಆಗುತ್ತೆ, ಯಾಕಂದ್ರೆ ಕೈಯಲ್ಲಿ ಸ್ಟಿಕ್ ಇದಲ್ಲ. ಹಂಗೆ ನೋಡ್ಕೊಳ್ಳಿ. ನೋಡಿ ಮುಖ ಎಲ್ಲ ನೋಡಿ, ಕೊಂಬು ನೋಡಿ, ಸಿಂಗ ಹೆಂಗೆ ಇದೆ ನೋಡಿ, ಕೊಂಬು ಸೂಪರ್ ಆಗಿದ್ದಾನೆ. ಕಲರ್ ನೋಡಿ, ಲೆಂತ್ ಇಲ್ಲಿ ತನಕ ನೋಡಿ, ಲೆಂತ್ ಹೆಂಗಿದೆ ಇದ್ರದ್ದು. ಬಾಡಿ ಲೆಂತ್ ನೋಡಿ ಎಷ್ಟು ಸೂಪರ್ ಆಗಾನೆ, ಅಷ್ಟು ಲೆಂತ್ ಆಗ್ಯದ ಬಾಡಿ. ಮೈ ನೋಡ್ಬೋದು. ಮತ್ತು ಕೂದಲು ನೋಡಿ, ಡಬಲ್ ಕಲರ್ಲೆ ಕೂದಲಿದೆ, ವೈಟ್ ಬ್ರೌನ್ ಮಿಕ್ಸ್ ಐತೆ. ಹೈಟ್ ಎಲ್ಲ ನೋಡ್ಬೋದು, ಸೂಪರ್ ಹೈಟ್ ಇದ್ದಾನೆ. ಅಮೀನ್ಗಾಡಿ ಎಲಗ ಅದು. ಹೀಗೆ ಸ್ವಲ್ಪ ನೋಡಿ, ಮುಗಾಲ ನೋಡಿ ಸೂಪರ್ ಆಗೈತೆ. ಕೊಂಬು ನೋಡಿ, ಸೂಪರ್ ಪರ್ಸ್ನಾಲಿಟಿ ಆಗೈತಾನೆ, ನೋಡ್ಬೋದು. ಸುಮಾರು ಒಂದು 50 ಕಿಲೋ ಬರ್ತದೆ ತೂಕ. ಸರ್, ಏನು ಸರ್ ಬೆಲೆ ಹೇಳ್ತೀರಾ ಇದಕ್ಕೆ? ಸರ್, ನಾವು ಇದಕ್ಕೆ 23,000 ಹೇಳ್ತಾ ಇದೀವಿ ಸರ್. ವೆರಿ ರೀಸನೇಬಲ್ ಪ್ರೈಸು. ಯಾರಾದರೂ ಬಂದು ಲಾಟಲ್ಲಿ ತೊಗೊಳ್ತಿದ್ರೆ ಇನ್ನು ಸ್ವಲ್ಪ ನೆಗೋಷಿಯಬಲ್ ಮಾಡ್ತೀವಿ. ಓಕೆ. 35 ಇದೆ ಮಾಡೋದಕ್ಕೆ. ಎಲ್ಲ 2 ಆಗಿದೆ. ಡೆವಲಪ್ಮೆಂಟ್ ಎಲ್ಲ ಸೂಪರ್ ಆಗಿದೆ. ಇದು ಇಟ್ಬಿಟ್ಟು ಎಲ್ಲ ಸುಮಾರು ಸ್ಯಾಂಪಲ್ಗಳು ಒಂದು 4-5 ನಿಮ್ಗೆ ಖಂಡಿತ ತೋರಿಸ್ತೀನಿ. ನೋಡಿ ನೆಕ್ಸ್ಟ್ ರಾಜನ, ಯಾವ ತಳಿ ಇದು? ಜಗೇರಿ ಮರಿ ಇದು. 2 ಇದೆ ನಿಮ್ಮ ಜೊತೆ? 2 ಇದೆ ನಮ್ದು. 2 ಆಗಿದೆ ಅದು? 2 ಸರ್. ಇದನ್ನ 2 ನೋಡಿ, ಇದು ಜವೇರಿ ತಳಿ ಇದು ಅಷ್ಟು ಸಿಕ್ಕಂಗೆಲ್ಲ ಭಾಳ ಡಿಮ್ಯಾಂಡ್ ಇರೋದು, ಭಾಳ ಬೇಡಿಕೆ ಇರೋದು. ನೋಡಿ ಡೆವಲಪ್ಮೆಂಟ್ ಎಲ್ಲ ನೋಡಿ ಹೆಂಗೆ ಇದ್ದಾನೆ, ಕೊಂಬು ನೋಡಿ ಹೆಂಗೆ ಇದೆ ಅಂತ. ಪ್ಯೂರ್ ಫುಲ್ ವೈಟ್ ನೋಡ್ಬೋದು, ಫುಲ್ ವೈಟ್ ಇದ್ದಾನೆ. ಕೊಂಬು ಶೇಪ್ ನೋಡಿ ಸೂಪರ್ ಇದೆ. ಕೊಂಬು, ಬಾಡಿ, ಮೈ ಲೆಂತ್, ಬಾಡಿ ಎಲ್ಲ ನೋಡಿ ತುಂಬ ಲೆಂತ್ ಇದೆ. ಓಕೆ. ಇವನು ಎಲ್ಲ ಒಂದು 50 ಕಿಲೋವರೆ ಲೈವ್ ವೇಟ್ ಬರ್ತದೆ. ಹೈಟ್ ನೋಡಿ, ಪರ್ಸೆಂಟ್ ಇದೆ. ಜವಾರಿ ಇದು. ಜವಾರಿ ಸಿಕ್ಕೋದು ಭಾಳ ಕಷ್ಟ, ಡಿಮ್ಯಾಂಡ್ ಇರೋದು. ನೋಡ್ಕೊಳ್ಳಿ. ಈ ವಿಡಿಯೋಲಿ ಬರೋ ನಂಬರ್ಗೆ ಫೋನ್ ಹಚ್ಚಿ ಮಾತಾಡಿ. ಅವರು ಡೈರೆಕ್ಟ್. ಸರ್, ಏನು ಸರ್ ಬೆಲೆ ಇದಕ್ಕೆ? ಸರ್, ಇದಕ್ಕೆ ನಾವು 22,000 ಹೇಳ್ತಾ ಇದ್ದೀವಿ. ನೆಗೋಷಿಯಬಲ್ ಅಲ್ವಾ? ಓಕೆ. ಹೆಂಗೆ ಇದ್ದಾನೆ ಅಂತ ಸೂಪರ್ ಆಗಿ ಇದ್ದಾನೆ. ದಾರ ಲೂಸ್ ಬಿಡಿ, ಅವನಿಗೆ ಒಳಗಡೆನೇ ಹೋಗ್ಬೇಕು ಅವನಿಗೆ. ನೋಡಿ ಹೆಂಗೆ ಇದ್ದಾನೆ ಅಂತ ಸೂಪರಾಗೆ. ಹಂಗೆ
ನೋಡಿ ಎಷ್ಟು ಆಕ್ಟಿವ್ ಆಗಿದಾನೆ ಅಂತ, ತುಂಬಾ ಹೆಲ್ತಿ ಆಗಿದಾನೆ. ಇದೆ ಸರ್, ಇದೆ ಎಲ್ಲಿಗೆ ಅಮೀನ್ ಗಾಡಿ ಎಲ್ಲಗಣ ಎರಡಲ್ಲಾಗಿದೆ. ಆಯ್ತು ನೋಡಿ, ಇವನು ಸ್ಪೆಷಾಲಿಟಿನ ಕೊಂಬಿಲ್ಲ, ಆದ್ರೆ ಬಾಡಿ ಮೈ ನೋಡಿ ಎಷ್ಟು ಲೆಂತ್ ಆಗಿದೆ, ಬಾಡಿ ನೋಡಿ ಸೂಪರ್ ಆಗೈತೆ. ಎಷ್ಟು ಲೈವ್ ವೇಟ್ 25 kg ಇರ್ತಾನೆ, ಸೂಪರ್ ಆಗೈತೆ ನೋಡಿ. ಡೆವಲಪ್ಮೆಂಟ್ ಎಲ್ಲ ನೋಡ್ಬೋದು, ಮೈ ಎಲ್ಲ ನೋಡಿ. ಸರ್ ಇವನಿಗೆ ಎಷ್ಟು ರೇಟ್ ಹೇಳ್ತಾ ಇದ್ದೀರಾ? ಸರ್ ನಾವು ಇವನಿಗೂ 23 ಹೇಳ್ತಾ ಇದ್ದೀವಿ ಸರ್. ಹಂಗೆ ಆದ್ರೆ ನೆಗೋಷಿಯಬಲ್ ಅಲ್ವಾ? ವೆರಿ ಲೆಸ್, ಸ್ಲೈಟ್ಲಿ ನೆಗೋಷಿಯಬಲ್. ಓಕೆ, ಸ್ವಲ್ಪ ದಾರ ಲೂಸ್ಬಿಡಿ, ಅವನು ಆಡಿಸ್ಲ ಇಲ್ಲಿ ಅಲ್ಲಿ ಹೋಗ್ಲೆ. ಅವ್ರಿಗೆ ಎಷ್ಟು ಮೈ ಎಷ್ಟು ಲೆಂತ್ ಅದೇ ನಿಮ್ಗೆ ಗೊತ್ತಾಗಬೇಕು, ಅದಕ್ಕೆ ಅವ್ರು ಆಡಿಸ್ತಾ ಇದ್ದೀನಿ. ನೋಡಿ ಹೆಂಗೆ ಸೂಪರಾಗಿ ಇದ್ದಾನೆ ನೋಡಿ, ಎಲ್ಲ ಆ್ಯಕ್ಟಿವ್ ಹೆಲ್ತಿ ಆರೋಗ್ಯನ ಇದ್ದಾರೆ, ಅಷ್ಟು ಸೂಪರಾಗಿ ನೋಡಿದ್ದಾರೆ. ನೋಡಿ ಹೆಂಗೆ ಇದ್ದಾನೆ ನೋಡಿ, ಸೂಪರಾಗಿ ಇದ್ದಾನೆ. ಬಾ, ನಿಮ್ಮ ಹೆಸರು? ನಮ್ಮ ಹೆಸರು ಪ್ರಸಾದ್ ಅಂತ ಸರ್. ಯಾವ ಊರು? ನಮ್ದು ಯಾಕ್ನೂರು. ಓಕೆ, ನಮ್ಮ ಸರ್ ಫಾರ್ಮ್ ಲೊಕೇಶನ್ ಎಲ್ಲಿ ಬರ್ತದೆ ಅಂತ? ಲೊಕೇಶನ್ನು ಟಿ ನರಸೀಪುರ ತಾಲೂಕು, ಮೈಸೂರು ಜಿಲ್ಲೆ, ಮುಗೂರು ಹೋಬಳಿ. ಮುಗೂರಿಂದ ಒಂದು 5 ಕಿಲೋಮೀಟ್ರ್ ಆಯ್ತದೆ, ಜನ್ನೂರ್ಗೆ ಹೋಗೋ ರೋಡು. ಆ ರೋಡಲ್ಲಿ ಬಂದರೆ ಫಾರಮ್ ಸಿಗುತ್ತೆ. ಓಕೆ. ಸೊ ನೋಡಿ, ಮಿಶೆಲ್ ಮೆಡೋಸ್ ಲೊಕೇಶನ್ ಸರ್ ಹೇಳಿದ್ದಾರೆ ಆಲ್ರೆಡಿ. ಇದು ಸ್ಯಾಮ್ಸ್ ಶಿಪ್ ಫಾರ್ಮ್ ಅದು. ಓಕೆ, ಅವರು ಸ್ಯಾಮ್ಸ್ ಶಿಪ್ ಫಾರ್ಮು. ಮತ್ತು ಸರ್ ನೀವು ಇಲ್ಲಿ ಏನು ಕೆಲಸ ಮಾಡ್ತೀರಾ ಹೇಳಿ? ಇಲ್ಲಿ ಸರ್ ಜಮೀನು ನಮ್ಮದು ಪಕ್ಕದಲ್ಲಿದೆ, ಜಮೀನು ನಮ್ಮ ಇವ್ರ ಫಾರಮ್ ಪಕ್ಕದಲ್ಲಿದೆ. ಅಲ್ಲಿ ಬಂದರೆ ನಿಮಗೆ ಕುರಿ ಮಾರಾಟಕ್ಕಿದೆ. ಹೌದಾ? ಮಾರಾಟಕ್ಕಿದೆ. ನಿಮ್ಮ ಜಮೀನು ಎಲ್ಲೇ ಐತೆ? ನಮ್ಮ ಜಮೀನು ಪಕ್ಕದಲ್ಲಿದೆ ಸರ್. ಹೌದಾ? ಎಷ್ಟು ಎಕರೆ? ಇದು 2 ಎಕರೆ ಇದೆ ಸರ್. 2 ಎಕರೆ ಜಮೀನು. ಏನು ಬೆಳಿತಾ ಇದ್ದೀರಾ ಅದ್ರಲ್ಲಿ? ಕಬ್ಬು ಹಾಕಿದ್ದೀವಿ ಸರ್. ಕಬ್ಬು ಹಾಕಿದ್ದೀವಿ. ಕಬ್ಬು ಹಾಕಿದ್ದೀರಾ? ಓಕೆ, 2 ಎಕರೆ ಕಬ್ಬು ಹಾಕಿದ್ದೀರಾ? ಎಕರೆ. ನೀರಿಗೆ ಬೋರ್ ಇತ್ತಾ? ಬೋರ್ ಇದೆ ಸರ್. ಆಯಿತು ಸರ್, ನಮ್ಮ ಜೊತೆ ಮಾತಾಡಿ ತುಂಬ ಧನ್ಯವಾದ, ಥ್ಯಾಂಕ್ ಯು. ಅದು ಮೈ ಎಷ್ಟು ಲೆಂತ್, ಬಾಡಿ ಲೆಂತ್ ಹೆಂಗೆ ಇದೆ, ಟೇಪೇ ಸರ್ ತಗೊಂಡು ಬಂದಿದ್ದಾರೆ. ಸರ್ ಮೆಷರ್ಮೆಂಟ್ ಅವ್ರ ಮುಂದೆನೇ ನೋಡಿ, ನಿಮ್ಮ ಮುಂದೆನೇ ಮೆಷರ್ಮೆಂಟ್ ಮಾಡಿ ತೋರಿಸ್ತಾ ಇದ್ದೀವಿ. ಹಾಂ, ಅಲ್ಲಿ ಇಟ್ಕೊಳ್ಳಿ ನೀವು, ಬಾಯಿಗೆ ಹಿಡ್ಕೊ ನೋಡಿ. ಆ ಮುಖದಿಂದ ಬಾಲ ಅವರೇ ನೋಡಿ ಎಷ್ಟು ಲೆಂತ್ ಇದ್ದಾನೆ ಅಂತ ನೋಡಿ, ಬಾಡಿ ಲೆಂತ್, ಮೈ ಎಷ್ಟು ಲೆಂತ್ ಇದೆ ಅಂತ ನಿಮ್ಗೋಸ್ಕರ ಸರ್. 47 to 48 ಇಂಚಸ್ ಅಷ್ಟು ಲೆಂತ್ ಇದೆ ಅದಕ್ಕೆ. ಇಂಚಸ್? 48 ಇಂಚಸ್, ಸುಮಾರು ಒಂದು 50 ಅಡಿ ಮೆಷರ್ಮೆಂಟ್ ನಿಮ್ ಕಣ್ ಮುಂದೆನೆ ವಿಡಿಯೋ ಲೈವ್ ಆಗಿ ತೋರಿಸ್ತಾ ಇದ್ದಾರೆ. ಬಾಡಿ ಮೈ ಲೆಂತ್ ನೋಡಿ ಆಲ್ಮೋಸ್ಟ್ ಒಂದು 50 ಇಂಚಸ್ ಇದೆ. ಹೈಟ್ ಈಗ ನೋಡಿ, ಹೈಟ್ 3 ಅಡಿ 4 ಅಡಿ ಉದ್ದ, 3 ಅಡಿ 3 ಅಡಿ ತಲೆಗೆ ಹೈಟ್ಗೆ ಅದು ಮಾಡಿ ಸರ್, ಅದು ಮೆಷರ್ಮೆಂಟ್ ಮಾಡಿ. ಗ್ರೌಂಡ್ ಇಂದ ಎಷ್ಟು ಹೈಟ್ ಇದೆ ತಲೆಯಿಂದ? 3.5 ಅಡಿ ಇರ್ಬೋದು. 3.5 ನೋಡಿ ಹೈಟ್. ಬಾಡಿವರೆ ನೀವು ಎತ್ಕೊಂಡ್ರೆ 3 ಅಡಿ, ತಲೆಯಿಂದ ನೀವು ಮೆಷರ್ಮೆಂಟ್ ಮಾಡಿ 3.5 ಅಡಿ ಹೈಟ್ ಇದ್ದಾನೆ. ಇವತ್ತು ಆಲ್ಮೋಸ್ಟ್ ಒಂದು 50 ಇಂಚಸ್ವರೆ ಬಾಡಿ ಲೆಂತ್, ಮೈ ಲೆಂತ್ ಅಷ್ಟಿದೆ. ಸೊ ನಿಮ್ಮ ಮುಂದೆನೇ ಮೆಷರ್ಮೆಂಟ್ ಎಲ್ಲ ಮಾಡಿ ತೋರ್ಸ. ತೂಕನೂ ಸರ್ ಇವನು ಒಂದು 55 ಕಿಲೋವರೆಗೆ ಬರ್ತಾನೆ. ಹಾಂ, ಸೊ 55 ಕಿಲೋ ತೂಕ ಇದ್ದಾನೆ ನೋಡಿ, ಸೂಪರು. ಬೇಕಾದ್ರೆ ಇವನು ಈಗ ತಗೊಂಡು ನೀವು ಬಕ್ರೀದ್ವರೆ ಸಾಕ್ಬಿಟ್ಟು ನೀವು ಕುರ್ಬಾನಿ ಕೊಡ್ಬೋದು. ಆ ಟೈಮ್ ಇನ್ನೂ ಹೆವಿ ಆಗತ್ತೆ, ಬಾಡಿ ಇನ್ನೂ ಡೆವಲಪ್ಮೆಂಟ್ ಆಗುತ್ತೆ. ಈ ಥರ ಪೀಸ್ ಸಿಕ್ಕೋದು ಭಾಳ ಕಷ್ಟ. ಆಲ್ಮೋಸ್ಟ್ ನಿಮಗೆ ಚೆನ್ನಾಗಿ ನೋಡ್ಕೊಂಡ್ರೆ 85-90 ಕಿಲೋಸ್ ಆ ಥರ ಮಾಡ್ಬೋದು ಇವ್ರಿಗೆ. 10 months ಇದೆ ಟೈಮು. ಕ್ಯಾರಿ ಮಾಡಿದ್ರೆ ಚೆನ್ನಾಗಿ ಮಾಡೋರಿಗೆ ಗೊತ್ತಿದ್ರೆ 100 ಕಿಲೋ ಪ್ಲಸ್ ಬರುತ್ತದೆ. ಓಕೆ. ಇನ್ನು 4 ಹಲ್ಗೆ ಇನ್ನೂ ದೊಡ್ಡ ಆಗ್ತಾರೆ. ಗ್ರೇಟ್. ನೋಡಿ, ನಾವು ಏನೋ ಸುಮ್ಮನೆ ವಿಡಿಯೋ ಮಾಡೋದು, ಸುಮ್ಮನೆ ಪ್ರಮೋಷನ್ ಮಾಡೋಕ್ಕಲ್ಲ, ನಿಜ ಏನೋ ಅದು ಸತ್ಯ ಏನೋ ನಿಮ್ಗೆ ತೋರಿಸ್ತೀನಿ. ನಿಮ್ಮ ಮುಂದೆನೇ ಹೈಟ್ ಎಲ್ಲ ಮೆಷರ್ಮೆಂಟ್ ಮಾಡಿ ತೋರಿಸಿದ್ದಾರೆ. ಸೊ ನೋಡಿ, ವಿಡಿಯೋ ಬರೋ ನಂಬರಿಗೆ ಫೋನ್ ಹಚ್ಚಿ ಮಾತಾಡಿ, ಬಾಯಿ ಜೊತೆ ಮಾತಾಡಿ. ಇಲ್ಲಿ ಪರ್ಸನಲ್ ಫಾರ್ಮ್ ಮಿಶೆಲ್ ಮೆಡೋಸ್ ಬಂದು ಪರ್ಸನಲ್ ನೀವು ವಿಸಿಟ್ ಮಾಡಿ, ಕುರಿಗಳು ನೋಡಿ, ಕುರಿ ನೋಡಿದಂತ ನೀವು ಬಿಟ್ಟು ಹೋಗಲ್ಲ, ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ, ನೀವು ತೊಗೊಂಡೇ ಹೋಗ್ತಾರೆ. ಒಂದು ಡಬಲ್ ಕಲರ್ ಬ್ಲ್ಯಾಕ್ ಆ್ಯಂಡ್ ವೈಟ್ ಕಾಂಬಿನೇಷನು ನೋಡಿ, ಸೂಪರ್ ಆಗಿದ್ದಾನೆ, ತುಂಬ ಅಗ್ರೆಸಿವ್ ಆಗಿದ್ದಾನೆ. ನಿಮ್ಗೆ ಕುಸ್ತಿಗೆ ಬೇಕಂದ್ರೆ ಅಂದ್ರೂ ಇವನ್ನ ಹಿಡಿಬೋದು ನೀವು. ಸೂಪರ್ ಆಗಿದ್ದಾನೆ ನೋಡಿ, ಹೆಂಗೆ ಇದಾನೆ ನೋಡಿ. ನೋಡಿ ಹೆಂಗೆ ಹೋಗ್ತಾ ಇದ್ದಾನೆ ಅಂತ. ಕೊಂಬು ನೋಡಿ, ಹೀಗೆ ನೋಡಿ, ಸೂಪರ್ ಹಂಗೆ ಸ್ಟಿಲ್ ಆಗಿದ್ದಾನೆ. ಕೊಂಬು ನೋಡಿ, ಮುಖ ನೋಡಿ, ಡಬಲ್ ಕಲರು ಸೂಪರ್ ಆಗಿದ್ದಾನೆ. ಓಕೆ ಸರ್, ಒಂದು ಲೈವ್ ವೇಟ್ ಎಷ್ಟು ಇರ್ಬೋದು? ಇದು 45 ಇರುತ್ತೆ ಸರ್. ಹೌದಾ? ಇದು ಡಬಲ್ ಕಲರು, ಯೂನಿಕ್ ಎಲ್ಗಾದಲ್ಲಿ ಬರೋದು ಇದು. ಬರಲ್ಲ. ಕಾಲ್ಗಳು ನೋಡಿ ಬ್ಲ್ಯಾಕ್ ಇಲ್ಲಿ ತನಕ, ಇಲ್ಲಿ ತನಕ ಬ್ಲ್ಯಾಕ್, ಅದಾದ್ಮೇಲೆ ವೈಟ್, ಒಂದು ಬ್ರೌನ್ ಪ್ಯಾಚು ಇದೆ. ಕಬರ ಅಂತಾರೆ ಇದರಲ್ಲಿ, ನಾರ್ತ್ ಅಲ್ಲಿ ಕಬರ ಅಂತಾರೆ ಈ ಮರಿಗಳಿಗೆ. ವ್ಯಾಕ್ಸಿನೇಟೆಡ್ ಎಲ್ಲ ವ್ಯಾಕ್ಸಿನೇಷನ್, PPR ಕೊಟ್ಟಿದೀವಿ, ET ಕೊಟ್ಟಿದೀವಿ, ಡಿವಾರ್ಮಿಂಗ್ ಮಾಡಿದೀವಿ, ಎಲ್ಲ 3 ಕಂಪ್ಲೀಟ್ ಆಗಿದೆ ರೀಸೆಂಟ್ ಆಗಿ.
ಅಮೀನ್ಗಢ ಎಲ್ಗಾಲಿ ಜೆಟ್ ಬ್ಲ್ಯಾಕ್, ಒಂದು ವೈಟ್ ಕೂದಲು ಇಲ್ಲ ಇದ್ರ ಮೇಲೆ. ಓಕೆ ಓಕೆ. ಇದು 55 ಕಿಲೋ ಪ್ಲಸ್ ಬರ್ತದೆ. ಇವನು ಎರಡಲ್ಲಾಗಿದೆ. ಆಗಿದೆ. ಹಾಂ. ಮತ್ತೆ ಸ್ವಲ್ಪ ಸ್ನಾನ ಮಾಡಿಸಿಲ್ಲ, ಅದಕ್ಕೆ ಸ್ವಲ್ಪ ಡರ್ಟಿ ಇದ್ದಾನೆ. ಬಟ್ ಹೈಟ್ ನೋಡಿ, ಮೈ ಲೆಂತ್ ನೋಡಿ, ಹೈಟ್ ನೋಡಿ, ಮುಖ ಫುಲ್ ಅಂಡ್ ಬ್ಲ್ಯಾಕ್, ಫುಲ್ ಜೆಟ್ ಬ್ಲ್ಯಾಕ್. ಒಂದು ಕೂದಲು ಕೂಡ ವೈಟ್ ಇಲ್ಲ, ಅಷ್ಟು ಸೂಪರ್ ಆಗಾನೆ. ಫುಲ್ ಜೆಟ್ ಬ್ಲ್ಯಾಕ್, ನಿಮ್ಗೆ ಡೇ ಲೈಟ್ ಸೂಪರ್ ಆಗದಾನೆ. ಹೆಂಗೆ ಆಟ ಆಡ್ತಾನೆ ನೋಡಿ. ಓಕೆ, ಈ ತರ ನಾವು ಮಾರಲ್ಲ ಇದು ನೋಡಿ. ನಮ್ಗೆ 25,000ಗೆ ಕೇಳ್ಬಿಟ್ಟು ಹೋಗಿದ್ರು, ನಾವ್ ಇದ್ ಮಾತ್ರ ಕೊಡಲ್ಲ ಅಂತ ಕೊಟ್ಟಿಲ್ಲ. 25,000 ಕೇಳಿ ಸರ್ ಕೊಟ್ಟಿಲ್ಲ. ಅವ್ರಿಗೆ ತುಂಬಾ ಫೇವ್ರೇಟ್, ತುಂಬಾ ಆತ್ಮೀಯರು ಅಂತ ಹೇಳ್ತಾರೆ. ಇವ್ರನ್ನ ಬಿಟ್ಕೊಡಂಗಿಲ್ಲ ಅಂತ. ಫುಲ್ ಬ್ಲ್ಯಾಕು. ಅವ್ರು ತಗೊಳ್ಳೋ ಟೈಮ್లో ಬೇರೆ ಹೇಳಿ ಆಯಿತು. ಆ ಥರ ಒಂದು ಡೆವಲಪ್ಮೆಂಟ್ ಎಲ್ಲ ನೋಡಿ ಸರ್ ತುಂಬ ಅಟ್ಯಾಚ್ಮೆಂಟ್ ಆಗ್ಬಿಟ್ಟಾರೆ. ಇದು ಸೇಲ್ಗಿಲ್ಲ. ಫಾರ್ಮ್ ವಿಸಿಟ್ ಮಾಡಿದ ಸಮಯದಲ್ಲಿ ನೋಡ್ಕೊಳ್ಳಿ, ಡೈರೆಕ್ಟಾಗಿ ಬಂದು ನೋಡಿ. ಅಷ್ಟು ಪರ್ಸ್ನಾಲಿಟಿ ಸೂಪರ್ ಆಗೈತಾನೆ. ಸಿಂಗ ಕತ್ತ ವೈಡ್ ಹೇಗರ್ಕೋ ಸೂಪರೇ ಅವನು. ದೇಖ್